ಹೇಳಿದ ಹಾಗೇನೆ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ನ ಸಿಂಪ್ಲಿಫೈ ಮಾಡೋಕ್ಕಾಗಬೇಕು. ಅರಿಥಮೆಟಿಕ್ ಫ್ರಾಕ್ಷನ್ಸು, ಆಲ್ಜಿಬ್ರೈಕ್ ಫ್ರಾಕ್ಷನ್ಸು. ಈ ಫ್ರಾಕ್ಷನ್ಸ್ ಸಿಂಪ್ಲಿಫಿಕೇಶನ್ ಅಲ್ಲಿ ಡಿವಿಷನ್ ಆಸ್ ಒಂದು ತುಂಬ ಇಂಪಾರ್ಟೆಂಟ್ ಆಪರೇಷನ್ ಇರುತ್ತೆ. ಸೊ ಆ ಡಿವಿಷನ್ ಮಾಡಬೇಕಾದ್ರೆ ಒಂದು ನ್ಯೂಮರೇಟರ್ನಲ್ಲಿರೋ ಕೊಟ್ಟಿರೋ ಏನೇ ಒಂದು ಸಂಖ್ಯೆ ಇರ್ಬೋದು, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇರ್ಬೋದು, ಅದನ್ನ ಒಂದು ಇನ್ನೊಂದು ನಂಬರು ಅಥವಾ ಇನ್ನೊಂದು ಟರ್ಮಿಂದ ನಾವು ಡಿವೈಡ್ ಮಾಡಬೇಕಾದ್ರೆ ಆ ಡಿವಿಸರು ಏನು ನ್ಯೂಮರೇಟರ್ ಇರುತ್ತೋ ಅದರದ್ದು ಫ್ಯಾಕ್ಟರ್ ಆದರೆ ನಾವು ಡಿವೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಡಿವಿಸಿಬಿಲಿಟಿಗೋಸ್ಕರ ಈ ಫ್ಯಾಕ್ಟರ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅರ್ಥಮೆಟಿಕ್ನಲ್ಲಿ ಫ್ಯಾಕ್ಟರ್ಸ್ ಅಂದ್ರೆ ಏನು? ಅರ್ಥಮೆಟಿಕ್ ನಂಬರ್ ಒಂದು ಕೊಟ್ಟರೆ ಅದನ್ನ ಹೆಂಗೆ ಫ್ಯಾಕ್ಟರ್ಸ್ ಕಂಡುಹಿಡಿಯೋದು, ಆ ಫ್ಯಾಕ್ಟರ್ಸ್ ಉಪಯೋಗಿಸ್ಕೊಂಡು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೆಂಗೆ ಕಂಡುಹಿಡಿಯೋದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೆಂಗೆ ಕಂಡುಹಿಡಿಯೋದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ಅರ್ಥಮೆಟಿಕ್ ಫ್ರಾಕ್ಷನ್ಸ್ ಹೆಂಗೆ ಡಿವೈಡ್ ಮಾಡೋದು, ಅಥವಾ ಒಂದು ಫ್ರಾಕ್ಷನ್ಸ್ ಬೇರೆ ಬೇರೆ ಫ್ರಾಕ್ಷನ್ಸ್ ಕೊಟ್ಟರೆ ಅದರದ್ದೆಲ್ಲ ಅಡಿಷನ್ ಸಬ್ಟ್ರಾಕ್ಷನ್ ಫ್ರಾಕ್ಷನ್ಸನ್ನು LCM ಉಪಯೋಗಿಸ್ಬಿಟ್ಟು ಹೇಗೆ ಮಾಡೋದು, ಇದನ್ನೆಲ್ಲ ನೀವು ಅರ್ಥಮೆಟಿಕಲ್ ಹೇಗೆ ಮಾಡಿದ್ರೋ ಹಾಗೇನೇನೆ ಆಲ್ಜಿಬ್ರೈಕ್ ಟರ್ಮ್ಸ್ನಲ್ಲೂ ಹಾಗೇನೆ ಫ್ರಾಕ್ಷನ್ಸನ್ನು ಹ್ಯಾಂಡಲ್ ಮಾಡೋ ಥರದ್ದು ನೆಕ್ಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅರಿಥಮೆಟಿಕ್ನಲ್ಲಿ ಹೇಗೆ ಫ್ಯಾಕ್ಟರ್ಸು, ಆಮೇಲೆ ಅದರಲ್ಲೇನೆ ಫ್ಯಾಕ್ಟರ್ಸು, ಮಲ್ಟಿಪಲ್ಸು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಲು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು, ಈ ಥರದ್ದೆಲ್ಲ ಏನು ಇದೆ ಅದನ್ನು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ಗೂ ನಾವು ಮಾಡಬಹುದು. ಸೊ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನಲ್ಲಿ ಆಲ್ಜಿಬ್ರೈಕ್ ಟರ್ಮ್ಸ್ ಇರುತ್ತೆ. ಸೊ ಆಲ್ಜಿಬ್ರೈಕ್ ಟರ್ಮ್ಸ್ ಅನ್ನೋದನ್ನು ನಾನು ಯಾವಾಗಲೂ ಹೇಳಿದ್ದೀನಿ. ಆಲ್ಜಿಬ್ರೈಕ್ ಟರ್ಮ್ಗೆ ಒಂದು ಸೈನ್ ಇರುತ್ತೆ, ಒಂದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಇರುತ್ತೆ, ಹಾಗೆ ವೇರಿಯಬಲ್ಸ್ ಇರುತ್ತೆ. ಎಲ್ಲಿದೆ ಫ್ಯಾಕ್ಟರ್ಸು, ಹೇಗೆ ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನನ್ನು ಫ್ಯಾಕ್ಟರೈಸ್ ಮಾಡಬಹುದು ಅನ್ನೋದನ್ನು ಇವಾಗ ಕಲ್ತ್ಕೊಳ್ಳೋಣ. ಸೊ ನಿಮ್ಮ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಈ ಸಿಲೆಬಸ್ಗಳಲ್ಲಿ ಫ್ಯಾಕ್ಟರೈಸೇಷನ್ ಅಂತ 8th ಸ್ಟ್ಯಾಂಡರ್ಡ್ ಶುರುವಾಗಿ ಪಾಲಿನಾಮಿಯಲ್ಸ್ನ ಹೆಂಗೆ ಫ್ಯಾಕ್ಟರೈಸ್ ಮಾಡೋದು ಅನ್ನೋ ಥರ ಎರಡು ವರ್ಷದಲ್ಲೂ ಡಿವೈಡ್ ಆಗಿರುತ್ತೆ. ನಾನು ಅದನ್ನದು ಒಂದೊಂದು ಕಂಟಿನ್ಯೂಸ್ ಆಗಿ ಜನರಲ್ ಆಗಿ ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಇದ್ದರೆ ಅದನ್ನು ಹೆಂಗೆ ನಾವು ಫ್ಯಾಕ್ಟರೈಸ್ ಮಾಡ್ಬೋದು, ಯಾವ ಥರ ಫ್ಯಾಕ್ಟರೈಸ್ ಮಾಡೋದು ಅನ್ನೋದು ಹೆಂಗೆ ಕಂಡುಹಿಡಿಯೋದು ಅಂತ ಅನ್ನೋ ಥರ ಸ್ವಲ್ಪ ದೊಡ್ಡ ಲೆಕ್ಕ ನಮ್ಮ ಹಾಲೆಂಡ್ ಸ್ಟೀವನ್ಸ್ ಈ ಥರದ ಬುಕ್ಸಿಂದ ತೊಗೊಂಡು ಮಾಡೋಣ. ಆವಾಗ ನಿಮ್ಮ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ NCERT ಏನಿರುತ್ತೋ ಅದೆಲ್ಲ ಸುಲಭ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಲೆಕ್ಕನೂ ನಿಧಾನಾಗಿ ಮಾಡೋಣ. ಸೊ ಸಮ್ ಪೋರ್ಷನ್ಸ್ನ ಈಗೇನು ಹೇಳ್ಕೊಡ್ತೀನಿ ಅದು ನಿಮಗೆ ರಿವಿಷನ್ ಥರ ಆಗುತ್ತೆ. ಇನ್ನು ಸ್ವಲ್ಪ ಸಮ್ ಪೋರ್ಷನ್ಸು ಒಂದು ಸ್ವಲ್ಪ ಹೊಸದಾಗಿರುತ್ತೆ, ಅಥವಾ ನಾನು ಹೇಳ್ಕೊಡೋ ಲ್ಯಾಂಗ್ವೇಜಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇನೆ. ಸೊ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಒಂದು ಟರ್ಮು ಫಾರ್ ಎಕ್ಸಾಂಪಲ್ ನಾನು 32 ಅಂತ ಬರದೆ ಅಂತ ಇಟ್ಕೊಳ್ಳಿ. ಸೊ ಈ ಟರ್ಮ್ ಅನ್ನೋದು ಒಂದು ಕಾಂಪೌಂಡ್ ಟರ್ಮ್ ಯಾಕಿರ್ಬೋದು ಅಂತಂದರೆ ಇದು ಆಲ್ರೆಡಿ ಈವನ್ ಟರ್ಮ್ ಇದೆ. ಸೊ ಇದನ್ನು ನಾನು ಇದ್ರದ್ದೆಲ್ಲ ಫ್ಯಾಕ್ಟರ್ಸ್ ಕಂಡಿರ್ಬೋದು. ಇದನ್ನು 2ರಿಂದ ಡಿವೈಡ್ ಮಾಡ್ಬೋದು, 2 16 32. ಹಾಗೇನೆ ಇದನ್ನು 2ರಿಂದ ಮತ್ತೆ ಭಾಗಿಸ್ಬೋದು, 2 8 16. ಸೊ ಇದು ಹಾಗೇನೆ 2 4 8, 2 2 4. ಈ ಥರ ಇವೆಲ್ಲನೂ 2 ಅನ್ನೋದೇ ಫ್ಯಾಕ್ಟರ್ಸು ಬೇಕಾದಷ್ಟಿದೆ. ಅದೇ ಸಿಮಿಲರ್ಲಿ 36 ಅಂತ ನಾನು ನಂಬರ್ ತೊಗೊಂಡೆ ಅಂತ ಇಟ್ಕೊಳ್ಳಿ. 2 18 36, 2 9 18. ನೆಕ್ಸ್ಟು 3ರಿಂದ ಭಾಗ ಆಗುತ್ತೆ, 3 3 9. ಸೊ ಇದರಲ್ಲಿ ಡಿವಿಸಿಬಿಲಿಟಿ ಅಂತೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಈಗ 32 ಅಂತ ಅನ್ನೋದನ್ನು ನಾನು ದೇರ್ಫೋರ್ 32 ಇಸ್ ಅ ಮಲ್ಟಿಪಲ್ ಆಫ್ ಫ್ಯಾಕ್ಟರ್ಸ್ 2 into 2 into 2 into 2 into 2. ಸೊ 5 ಸತಿ 2 2 4 4 8 8 16 16 32 ಈ ಥರ ಬರ್ತದೆ. ಸೊ 32 ಹ್ಯಾಸ್ ಫ್ಯಾಕ್ಟರ್ಸ್. ನೋಡಿ, 2 ಅನ್ನೋದು ಒಂದು ಫ್ಯಾಕ್ಟರು, 2 2 4 ಅಂತ ಗುಣಿಸಿದ್ರೆ 4 ಒಂದು ಫ್ಯಾಕ್ಟರು, 2 2 4 4 2 8 ಅಂತ ಗುಣಿಸಿದ್ರೆ 8 ಒಂದು ಫ್ಯಾಕ್ಟರು, 2 2 4 4 2 8 8 16 ಅಂತ ಗುಣಿಸಿದ್ರೆ 16 ಒಂದು ಫ್ಯಾಕ್ಟರು, 2 2 4 4 2 8 8 16 16 32 ಅಂತ ಗುಣಿಸಿದ್ರೆ 32 ಒಂದು ಫ್ಯಾಕ್ಟರು. ಯಾಕೆ ಈ ಥರ ಫ್ಯಾಕ್ಟರ್ ಅಂತ ಕರಿತೀವಿ ಅಂತಂದರೆ, ನಾವು 32 ಕ್ಯಾನ್ ಬಿ ಡಿವೈಡೆಡ್ ಬೈ 32, 1 ಬರುತ್ತೆ. ಸಿಮಿಲರ್ಲಿ 32 ಕ್ಯಾನ್ ಬಿ ಡಿವೈಡೆಡ್ ಬೈ 16 ಆಲ್ಸೋ, 16 2 32 ಅಂತ ಬರುತ್ತೆ. ಹಾಗೆ 32 ಕ್ಯಾನ್ ಬಿ ಡಿವೈಡೆಡ್ ಬೈ 8 ಆಲ್ಸೋ, ಸೊ 8 4 32 ಅಂತ. ಸೊ ಇವೆಲ್ಲ ನಾವು ಯಾತಕ್ಕೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಂತಂದರೆ, ಫ್ಯಾಕ್ಟರ್ಸ್ ಅನ್ನೋ ಡೆಫಿನೇಷನ್ ಏನಪ್ಪ ಅಂದರೆ, ಫ್ಯಾಕ್ಟರ್ ಈಸ್ ಅ ಡಿವಿಸರ್ ಆಫ್ ಇಟ್ಸ್ ಮಲ್ಟಿಪಲ್ ಅಂತ ಹೇಳಿ. ಸೊ 32 ಈಸ್ ಅ ಮಲ್ಟಿಪಲ್ ಆಫ್ 16 and 2, ಆರ್ 32 ಈಸ್ ಅ ಮಲ್ಟಿಪಲ್ ಆಫ್ 8 and 4. ಈಗ ನೋಡಿ, ಇಲ್ಲಿಗ ಇದನ್ನ ಏನೇನು ಥರ ಬರಿಬೋದು, 2 into 16 ಅಂತ ಬರಿಬೋದು. ಅವಾಗ 32 ಈಸ್ ಅ ಮಲ್ಟಿಪಲ್ ಆಫ್ 2 and 16. ಅವಾಗ 2 ಮತ್ತು 16 ನಾವು ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ.
ಇದನ್ನು ಈ ಥರನೂ ಬರಿಬೋದು, 4 ಇಂಟು 8 ಅಂತಲೂ ಬರಿಬೋದು. ಸೊ ಆವಾಗ 4 ಅನ್ನೋದು ಒಂದು ಫ್ಯಾಕ್ಟರು, 8 ಅನ್ನೋದು ಒಂದು ಫ್ಯಾಕ್ಟರು. ಹಾಗೆಯೇ ನಾ ಇದನ್ನು ಮತ್ತೆ 4 8 8 4 32 ಅಂತಾಗುತ್ತೆ, ಇನ್ನೊಂದು 16 32 ಅಂತಾಗುತ್ತೆ. ಸೊ 2 4 8 16 32 ಇವೆಲ್ಲನೂ ಫ್ಯಾಕ್ಟರ್ಸು. ಒಂದು ಜ್ಞಾಪಕ ಇಟ್ಕೊಂಡಿರಿ, 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ 1 into 32 ಬಿಕಾಸ್ 1 ಕ್ಯಾನ್ ಡಿವೈಡ್ ಎನಿ ನಂಬರ್. ಸೊ ಯಾವಾಗಲೂ 1 ಅನ್ನೋದು ಒಂದು ಫ್ಯಾಕ್ಟರು, ಇಟ್ಸ್ ಅ ಕಾಮನ್ ಫ್ಯಾಕ್ಟರ್ ಫಾರ್ ಎವ್ರಿಥಿಂಗ್. ಸೊ ದೇರ್ ಫಾರ್ ಫ್ಯಾಕ್ಟರ್ ಅನ್ನೋದಕ್ಕೆ ನೀವೇನು ತಿಳ್ಕೊಬೇಕು ಅಂದರೆ, ಇಟ್ ಈಸ್ ದಟ್ ವಿಚ್ ಕ್ಯಾನ್ ಡಿವೈಡ್ ಇಟ್ಸ್ ಮಲ್ಟಿಪಲ್. ಸೊ 32 ಅನ್ನೋದು 16 ಫ್ಯಾಕ್ಟರ್ ಆಗಿದ್ರೆ 16 ಅನ್ನೋದು 32 ಡಿವೈಡ್ ಮಾಡ್ಬೋದು. ಸೊ 16 ಅನ್ನೋ ಫ್ಯಾಕ್ಟರು 32 ಅನ್ನೋ ಮಲ್ಟಿಪಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಮಲ್ಟಿಪಲ್ ಅಂತ ಕರಿತೀವಿ ಇದನ್ನ. ದಿಸ್ ಈಸ್ ಕಾಲ್ಡ್ ದಿ ಮಲ್ಟಿಪಲ್. ಇವೆಲ್ಲ ಏನಂತ ಕರಿತೀವಿ ಇವನ್ನ? ದೀಸ್ ಆರ್ ಫ್ಯಾಕ್ಟರ್ಸ್ ಆಫ್ 32 ಅಂತ. ಸೊ ಇದೇ ಪ್ರಿನ್ಸಿಪಲ್ಲು, ಇದೇ ಕಾನ್ಸೆಪ್ಟ್ ಅನ್ನ ನಾವು ಆಲ್ಜಿಬ್ರಾಯಿಕ್ ಟರ್ಮ್ನ ಉಪಯೋಗಿಸ್ಬೋದು. ಸೊ ಲೆಟ್ ಅಸ್ ಎಕ್ಸ್ಟೆಂಡ್ this concept to algebraic terms. ಈಗ ಟರ್ಮ್ಸ್ ನಲ್ಲಿ ಫ್ಯಾಕ್ಟರ್ಸ್ ಯಾರು ಅಂತ ಗೊತ್ತಾದ್ರೆ ಆಮೇಲೆ ನಾವು ಎಕ್ಸ್ಪ್ರೆಷನ್ ಅನ್ನ ಹೇಗೆ ಫ್ಯಾಕ್ಟರ್ಸ್ ಕಂಡುಹಿಡಿಬಹುದು ಅಂತ ಬರುತ್ತೆ. ಕಾನ್ಸೆಪ್ಟ್ ಆಲ್ಜಿಬ್ರಾಯಿಕ್ ಟರ್ಮ್ಸ್. ಸೊ ಈಗ ನೋಡಿ ಇಲ್ಲಿ, ಸೊ ಈಗ ಫಾರ್ ಎಕ್ಸಾಂಪಲ್ 2x ಅಂತ ಬರದೆ ಅಂತ ಇಟ್ಕೊಳ್ಳಿ. 2x ಅಂತ ಬರೆದ್ರೆ ಏನರ್ಥ? ದಿಸ್ ಇಂಪ್ಲೈಸ್, ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಅಂತ ಇದೆ, ಅಂದ್ರೆ ಹಿಂದ್ಗಡೆ ನಾನು ಏನು ಸೈನ್ ಬರದೆ ಹೋದ್ರೆ ಆಲ್ಜಿಬ್ರಾಯಿಕ್ ಟರ್ಮ್ ಅಲ್ಲಿ ಒಂದು ಸೈನ್ ಇದೆ. ದೆನ್ ದೆರ್ ಇಸ್ ಎ ನಂಬರ್ ಆರ್ ಎ ನ್ಯೂಮರಿಕಲ್ ಇದೆ, ನ್ಯೂಮರಲ್ ಅಂತ ಹೇಳ್ತೀವಿ, ಅದಿದೆ. ಓಕೆ, then what else is there? What else is there? ಒಂದು ಆಲ್ಜಿಬ್ರಾಯಿಕ್ ವೇರಿಯೇಷನ್ ಇದೆ, ಆಲ್ಜಿಬ್ರಾಯಿಕ್ ಟರ್ಮ್ ಇದೆ. ಸೊ ಆಕ್ಚುಲಿ ಅದು ಹೆಂಗೆ ನಾವು ಮೈಂಡಲ್ಲಿ ಅನ್ಕೊಂಡಿರ್ತೀವಿ, ಇಟ್ ಈಸ್ 2 of x ಅಂದ್ರೆ ಟ್ವೈಸ್ ಆಫ್ ಎಕ್ಸ್ ಅಂತಂದ್ರೆ ಈ 2 ಅನ್ನೋದು ಎಕ್ಸ್ ಅನ್ನು ಆಲ್ಜಿಬ್ರಾಯಿಕ್ ಟರ್ಮ್ನ ಮಲ್ಟಿಪ್ಲೈ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ದೇರ್ ಫಾರ್ ಹಾಗೇನೆ ಸಪೋಸ್ ಐ ರೈಟ್ 3xy² ಅಂತ ಬರಿತೀನಿ ಅಂತ ಇಟ್ಕೊಳ್ಳಿ. ಈ ಥರ ಬರೆದ್ರೆ ಏನಿರುತ್ತೆ ಇದರಲ್ಲಿ? ಮೈನಸ್ ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ. -3 ಇಂಟು ಎಕ್ಸ್ ಇಂಟು ವೈ ಇದೆ ಅಂತ ಅರ್ಥ ಆಯ್ತು. ಸೊ ದಟ್ ಮೀನ್ಸ್ ವಾಟ್ ಡು ವಿ ಇನ್ಫರ್ ಫ್ರಮ್ ದಿಸ್? ದೇರ್ ಫಾರ್ ಆಲ್ಜಿಬ್ರಾಯಿಕ್ ಟರ್ಮ್ ಈಸ್ ಎ ಮಲ್ಟಿಪಲ್ ಆಫ್. ಸೊ ಆಲ್ಜಿಬ್ರಾಯಿಕ್ ಟರ್ಮ್ ಇಸ್ ಎ ಮಲ್ಟಿಪಲ್. ಈಗ ಇದರೊಳಗೆ 32 ಅನ್ನೋದೊಂದು ಕಾಂಪೌಂಡ್ ನಂಬರ್ ಇದ್ದಂಗೆನೆ ಆಲ್ಜಿಬ್ರಾಯಿಕ್ ಟರ್ಮ್ ಇಸ್ ಎ ಮಲ್ಟಿಪಲ್. ಇಲ್ಲಿ ಕಾಂಪೌಂಡ್ ನಂಬರ್ ಅಂತ ಹೇಳೋದಿಲ್ಲ, ವಿ ಕಾಲ್ ಇಟ್ ಎ ಮಲ್ಟಿಪಲ್. ಆಲ್ಜಿಬ್ರಾಯಿಕ್ ಟರ್ಮ್ ಇಸ್ ಎ ಮಲ್ಟಿಪಲ್. ಮಲ್ಟಿಪಲ್ ಅಂದ್ರೇನು? ಇಟ್ ಈಸ್ ಪ್ರೊಡ್ಯೂಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್. ಅಂದ್ರೆ ಮಲ್ಟಿಪಲ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಬರೋ ಫೈನಲ್ ರಿಸಲ್ಟ್ಗೆ ನಾವು ಪ್ರಾಡಕ್ಟ್ ಅಂತೀವಿ. ಸೊ ಮಲ್ಟಿಪಲ್ ಅಂದ್ರೆ ಇಟ್ ಇಸ್ ಎ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್, ಇಸ್ ಎ ಮಲ್ಟಿಪಲ್. That is the product of product ಅಂತಂದ್ರೇನು? It is the result of multiplication. Product is end result of multiplication. End result of multiplication. So that is the product of sign, number, then and algebraic ವೇರಿಯಬಲ್ಸ್. ಈ ಆಲ್ಜಿಬ್ರಾಯಿಕ್ ವೇರಿಯಬಲ್ಸ್ ಅಂತ ಅನ್ನೋದಕ್ಕೆ ಇದಿಷ್ಟಕ್ಕೂ ಆಲ್ಜಿಬ್ರಾಯಿಕ್ ವೇರಿಯಬಲ್ಸ್ಗೆ ಸಿಂಪಲ್ ಆಗಿ ತಿಳ್ಕೋಬೇಕು ಅಂತಂತಂದ್ರೆ ಲೆಟರ್ಸ್ ಅಥವಾ ಆಲ್ಫಾಬೆಟ್ಸ್. ಲೆಟರ್ಸ್ ಅಥವಾ ಆಲ್ಫಾಬೆಟ್ಸ್. ಆ ಲೆಟರ್ಸ್ ಆಲ್ಫಾಬೆಟ್ಸ್ ನಂಬರೇನೆ,
ಬಟ್ ಏನ್ ನಂಬರ್ ಬೇಕಾದ್ರೂ ನಾವು ಕೊಡಬಹುದು. ಆದ್ರಿಂದ ಅದಕ್ಕೆ ಏನ್ ನಂಬರ್ ಬೇಕಾದ್ರೂ ನಾವು ವೇರಿ ಮಾಡ್ಬೋದು, ವ್ಯತ್ಯಾಸ ಮಾಡ್ಬೋದು. ಅದಕ್ಕೆ ವೇರಿಯಬಲ್ ಅಂತ ಕರಿತೀವಿ. ಸೊ ಆಲ್ಜಿಬ್ರೈಕ್ ವೇರಿಯಬಲ್ ಅಂತಂದ್ರೆ ಏನು? ಅದಕ್ಕೆ ನಾನು ಅರ್ಥಮೆಟಿಕ್ ನಂಬರ್ ಏನ್ ಬೇಕಾದ್ರೂ ಕೊಡಬಹುದು ಅಂತ ಹೇಳ್ಬಿಟ್ಟು ಅಂತ ಅಂತೀವಿ. ಸೊ ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್. ದೇರ್ ಫಾರ್ in minus 3xy into y minus 1 3x ನೋಡಿ ಏನೆಲ್ಲ ಬರೀಬಹುದು ನೋಡಿ. ಐ ಪ್ರತಿಯೊಂದು ಟರ್ಮ್ ಮೈನಸ್ ಅನ್ನೋ ಸೈನ್ ಇದ್ರೆ -1 ಅಂತ ಅದು ಫ್ಯಾಕ್ಟರ್. 3 ಅನ್ನೋದು 2 4 2 4 2 8 ಇವೆಲ್ಲ ಅಂದ್ರೆ ಆ ಫ್ಯಾಕ್ಟರ್ಸ್ ಗಳದು ಪಾರ್ಷಿಯಲ್ ಫ್ಯಾಕ್ಟರ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ ಪ್ರಾಡಕ್ಟ್, ಅದರಿಂದನೂ ಮಾಡ್ಬೋದು. ಈಗ ನೋಡಿ ಇದ್ರಲ್ಲಿ 5 2 ಇದೆ, ಅದರಲ್ಲಿ 2 ನಾನು ಗುಣಿಸಿದ್ರೆ 4 ಅಂತ ಬರುತ್ತೆ, ಅದನ್ನು ಒಂದು ಫ್ಯಾಕ್ಟರ್. 3 2 ಗುಣಿಸಿದ್ರೆ 8 ಅಂತ ಬರುತ್ತೆ, ಅದು ಒಂದು ಫ್ಯಾಕ್ಟರ್ ನನಗೆ. ಸೊ ಹಾಗೇನೆ ಇಲ್ಲೂ -3 ಒಂದು ಫ್ಯಾಕ್ಟರ್ ಆದಂಗೆ -3 ಇಂಟು ಎಕ್ಸ್ ಒಂದು ಫ್ಯಾಕ್ಟರ್ ಆಗುತ್ತೆ, -3xy ಅನ್ನೋದು ಫ್ಯಾಕ್ಟರ್ ಆಗುತ್ತೆ, ಅಥವಾ ಬರೀ xy ಅನ್ನೋದು ಫ್ಯಾಕ್ಟರ್ ಆಗುತ್ತೆ, ಅಥವಾ xy ಸ್ಕ್ವೇರ್ಡ್ ಅನ್ನೋದು ಫ್ಯಾಕ್ಟರ್ ಆಗುತ್ತೆ, y ಸ್ಕ್ವೇರ್ಡ್ ಅನ್ನೋದು ಫ್ಯಾಕ್ಟರ್ ಆಗುತ್ತೆ. y ಸ್ಕ್ವೇರ್ಡ್ ಅಫ್ಕೋರ್ಸ್ ಆಗಲೇ ಬರ್ದಿದ್ದೀವಿ. ಈ ತರ therefore you please observe individually each of the number and the alpha letters, they are also factors, and multiples of a part of these also is a factor. ಅದು ಚೆನ್ನಾಗಿ ತಿಳ್ಕೊಳ್ಳಿ. ಸೊ -1 3x y y ಸ್ಕ್ವೇರ್ಡ್ ಇವು ಪ್ರೈಮರಿ ಫ್ಯಾಕ್ಟರ್ಸ್, ಅಂದ್ರೆ ಬೇಸಿಕ್ ಎಲ್ಲ ಲೆಟರ್ಸ್ ಏನೇನಿದೆಯೋ ಅದ್ರದ್ದು ಅಷ್ಟು. 3 ಇಂಟು ಎಕ್ಸ್ ಇಂಟು ವೈ ಸ್ಕ್ವೇರ್ಡ್ ಅಲ್ಲಿ -1 -3x y y ಸ್ಕ್ವೇರ್ಡ್ ಅಲ್ಲ ಅವುಗಳ ಮಲ್ಟಿಪಲ್ ಬಹಳ ಯಾಕೆಂತಂದ್ರೆ ಬಿಕಾಸ್ ದೆಮ್ ಕ್ಯಾನ್ ಡಿವೈಡ್ ಎಕ್ಸಾಕ್ಟ್ಲಿ ಡಿವೈಡ್ ಅಂತಾನೆ ಬರೆಯೋಣ. ಅಂದ್ರೆ ವಿಥೌಟ್ ರಿಮೈಂಡರ್ ಅಂತ. ಕ್ಯಾನ್ ಎಕ್ಸಾಕ್ಟ್ಲಿ ಡಿವೈಡ್ ಅಂದ್ರೇನು? ಡಿವೈಡ್ ವಿಥೌಟ್ ಎ ರಿಮೈಂಡರ್. ಕ್ಯಾನ್ ಎಕ್ಸಾಕ್ಟ್ಲಿ, ಅದೇ ಫ್ಯಾಕ್ಟರ್ಗೆ ಬಹಳ ಇಂಪಾರ್ಟೆಂಟ್. ಕ್ಯಾನ್ ಎಕ್ಸಾಕ್ಟ್ಲಿ ಡಿವೈಡ್ -3x y ಸ್ಕ್ವೇರ್ಡ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ -3x y ಸ್ಕ್ವೇರ್ಡ್ ಬೈ 3xy ಅಂತಂದ್ರೆ ನೋಡಿ, ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಆಯ್ತು. ನೆಕ್ಸ್ಟ್ 3/3 ಅಂದ್ರೆ ನ್ಯೂಮರಿಕಲ್ ಡಿವಿಷನ್ ಆಯ್ತು. ನೆಕ್ಸ್ಟ್ x/x ಅದ್ರ ಒಂದು ಈ ವೇರಿಯಬಲ್, ಯಾಕೆ ಅಂತಂದ್ರೆ ಇಂಡೆಕ್ಸ್ ಲಾಸ್ ಉಪಯೋಗಿಸ್ತೀವಿ ನಾವು. ಇಲ್ಲಿ y ಸ್ಕ್ವೇರ್ಡ್ ಬೈ y ಆಯ್ತು. ಸೊ ದಿಸ್ ಈಸ್ ಹೌ ಆಕ್ಚುಲಿ ದಿ ಡಿವಿಷನ್ ಈಸ್ ಹ್ಯಾಪನಿಂಗ್ ಅನ್ನೋದಕ್ಕೋಸ್ಕರ ಬರದೆ. ಸೊ ಅದನ್ನ ನಾವು ಹೇಗೆ ಆಕ್ಚುಲಿ, ನೀವು ಈಗ ಸ್ವಲ್ಪ ದೊಡ್ಡ ಹುಡುಗರಾಗ ಏನ್ ಲೆಕ್ಕ ಹಾಕ್ತೀವಿ ಅದನ್ನ? ಸೊ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ ಬರುತ್ತೆ ಅಂತ ಹಾಕ್ತೀವಿ. ಹಾಗೆ 3 ಹೋಗುತ್ತೆ, ಸೊ ನ್ಯೂಮರಿಕಲ್ 1 ಬರುತ್ತೆ. ಸೊ 1 ಅಂತ ನಾನು ಏನು ಬರಿಬೇಕಾಗಿಲ್ಲ. x ಬರುತ್ತೆ, ಸೊ x ಅನ್ನೋ ಆಲ್ಫಾಬೆಟ್ ಇರೋದಿಲ್ಲ. y ಸ್ಕ್ವೇರ್ಡ್ ಬೈ y ಅಂತಂದ್ರೆ ಕೆಳಗಡೆ ಇರೋ ಇಂಡೆಕ್ಸ್ ಅನ್ನ ಮೇಲ್ಗಡೆದ್ರಲ್ಲಿ ಕಳೆದ್ರೆ ನನಗೆ ಬರುತ್ತೆ 2 - 1 1 ಅಂತ. ಸೊ ನನಗೇನ್ ಬರುತ್ತೆ ಅಲ್ಲಿಗೆ? -y ಅಂತ ಹೇಳ್ಬಿಟ್ಟು ಕೋಶೆಂಟ್ ಬರುತ್ತೆ. ಸೊ ಐ ಕ್ಯಾನ್ ಡಿವೈಡ್ ದಿಸ್ ಟರ್ಮ್ -3xy ಸ್ಕ್ವೇರ್ಡ್ by one of its factor which I have taken as 3xy is also a factor. Similarly, -3xy squared by 2y squared, sorry,
2 is not a factor. Y squared ಅಂತ ಡಿವೈಡ್ ಮಾಡಿದ್ರೆ ನಾನು 2y squared ಅಂತ ಮಾಡಿದ್ರೆ ನ್ಯೂಮೆರಿಕಲ್ ಕೋಎಫಿಷಿಯಂಟ್ 3/2 ಬರುತ್ತೆ, ಬಟ್ 2 is not a factor. We are only interested in factors which can divide. So ಈಗ ಮಾಡಿದ್ರೆ ಏನು ಬರುತ್ತೆ ನನಗೆ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ ಬರುತ್ತೆ. x is not divided by any term, so x ಇದೆ. y squared ಕೆಳಗಡೆ ಹೋದ್ರೆ ಕೆಳಗಡೆ ಡಿನಾಮಿನೇಟರ್ ನಲ್ಲಿ ಯಾವಾಗಲೂ, ಸೊ ಡಿವಿಸರ್ ಶುಡ್ ಹ್ಯಾವ್ ದಿ ಇಂಡೆಕ್ಸ್ ಐದರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ದಿ ಕರೆಸ್ಪಾಂಡಿಂಗ್ ಬೇಸಸ್ ಇಂಡೆಕ್ಸ್. ಅಂದ್ರೆ ನಾವು ಫ್ಯಾಕ್ಟರ್ ಕಂಡುಹಿಡಿಬೇಕಾದ್ರೆ y ಸ್ಕ್ವೇರ್ಡ್ ಅನ್ನೋದೇ ಹೈಯೆಸ್ಟ್ ಪವರ್, ಅಂದ್ರೆ ಪವರ್ ಆಫ್ y2 ಅನ್ನೋದೇ ಹೈಯೆಸ್ಟ್. ಐ ಕೆನಾಟ್ ಥಿಂಕ್ ಆಫ್ y ಕ್ಯೂಬ್ಡ್ ಆಸ್ ಎ ಫ್ಯಾಕ್ಟರ್. I can think y and y squared. That means all powers of y less than its highest power and equal to the highest power. ಅದೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಬರೀ x ಅಂತ ನನಗೆ ಬರುತ್ತೆ. ಸೊ ಈ ಥರ you are now understanding that while we are looking at factors, carefully observe that when we consider the alphabets, their all the lower powers of the given index are all factors. See, for example, y to the power of 4 ಅಂತ ಕೊಟ್ಟಿದ್ದಿದ್ರೆ y factor, y squared factor, y cubed factor, y to the power of 4 ತನಕ factor, y to the power of 5 ಜಾಸ್ತಿ ಆಗಲ್ಲ. Similarly, x cubed ಅಂತ ಕೊಟ್ರೆ x factor, x squared factor, x cubed factor. So for example, let us now try to understand a little more on actual understanding of algebraic terms. So, for example, another example, list the factors of x cubed y to the power of 5 z squared ಅಂತಿದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಅದಾಯ್ತು. ಹಾಗೇನೆ 15 ಅಂತ ಹಾಕೋಣ. ಸೊ ಒಂದು ನಂಬರ್ ಇದೆ, ಎಕ್ಸ್ ಕ್ಯೂಬ್ಡ್ ಇದೆ, y ಟು ದ ಪವರ್ ಆಫ್ 5 ಇದೆ, y ಸ್ಕ್ವೇರ್ಡ್ ಇದೆ. ಈಗ ನೋಡಿ ಇಲ್ಲಿ ಯಾವ್ಯಾವುದು ಫ್ಯಾಕ್ಟರ್ಸು ಅಂತ ಬರುತ್ತೆ ಅಂದ್ರೆ, ಫಸ್ಟ್ ಈಚ್ ಇಂಡಿವಿಜುವಲ್ ಏನೇನು ಫ್ಯಾಕ್ಟರ್ಸ್ ಬರುತ್ತೆ ಅದನ್ನ ನೋಡ್ಕೊಳ್ಳೋದು. ಈಚ್ ಇಂಡಿವಿಜುವಲ್ ಟರ್ಮ್ಸ್ ಯಾರು, ಸೈನ್ಗಂತೂ ಅಫ್ಕೋರ್ಸ್ ಫ್ಯಾಕ್ಟರ್ ಇತ್ತು +1 ಅಥವಾ -1. ಸೊ ಅದ್ರಿಂದ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಏನ್ ಬೇಕು ನಮ್ಗೆ, ಬರೀ ಅಂಕಿಗಳದ್ದು ಆಲ್ಫಾಬೆಟ್ಸ್ದು. ಸೊ ಅಂಕಿ ಯಾವ್ದು ಕೊಟ್ಟಿದ್ದಾರೆ, 15. ಸೊ 15ಕ್ಕೆ ನಾವೇನ್ ಮಾಡಬೇಕು, ಯಾವಾಗಲೂ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನೋದನ್ನ ಕಂಡುಹಿಡಬೇಕು. ಸೊ ಅಲ್ಲಿಗೆ ಲೋಯೆಸ್ಟ್ ಇದಕ್ಕೆ 3ರಿಂದ ಮಾಡಿದ್ರೆ 3 5 15, ಇನ್ಯಾವುದು ಬರೋದಿಲ್ಲ. ಸೊ 15 = 3 × 5. ದೇರ್ ಫಾರ್ ಗಿವನ್ ನಂಬರ್ದು 3 is a factor, 5 is a factor, and 15 is also a factor. 1 of course is always a factor. Similarly, x cubed ಅಂತ ಕೊಟ್ರೆ ನೋಡಿ ಇಲ್ಲಿ x into x into x. Therefore, factors are x, x squared and x cube. ಹೌದಾ? Similarly, y to the power of 5 ಅಂತಂದ್ರೆ ಯಾರ್ಯಾರು ಫ್ಯಾಕ್ಟರ್ಸು, y into y into y into y into y 5 ಸಲ. Therefore, the factors are y, y squared, y cube, y to the power of 4 and y to the power of 5. Similarly, z squared ಅಂತಂದ್ರೆ ಏನು, z into z ಅಂದ್ರೆ ಯಾರ್ಯಾರು ಫ್ಯಾಕ್ಟರ್ಸು, therefore z and z squared ಫ್ಯಾಕ್ಟರ್ಸ್ ಆಯ್ತು. ಈಗ ನೋಡಿ ಇಲ್ಲಿ, ಸೊ ಎಷ್ಟು ಫ್ಯಾಕ್ಟರ್ಸ್ ಮಾಡ್ಬೋದು ಇಲ್ಲಿ ನೋಡಿ, ಇಲ್ಲಿ 2, ಇಲ್ಲಿ 3, ಇಲ್ಲಿ 1 2 3 4 5, ಇಲ್ಲಿ 1 2. ಸೊ ಇಲ್ಲಿ 2 ಫ್ಯಾಕ್ಟರ್ಸ್ ಆಯ್ತು, ಇಲ್ಲಿ 3 ಫ್ಯಾಕ್ಟರ್ಸ್ ಆಯ್ತು, ಇಲ್ಲಿ 1 2 3 4 5 ಫ್ಯಾಕ್ಟರ್ಸ್ ಆಯ್ತು, ಇಲ್ಲಿ 2 ಫ್ಯಾಕ್ಟರ್ಸ್ ಆಯ್ತು. ಸೊ ಪ್ರತಿ ಒಂದು ಫ್ಯಾಕ್ಟರ್ಗೆ ಬೇರೆ ಬೇರೆ 3 ಸಿಗುತ್ತೆ. ಸೊ ಇವೆಷ್ಟಕ್ಕೆ ಗುಣಿಸಿದ್ರೆ ಎಷ್ಟು ಬರುತ್ತೋ ಅಷ್ಟು ಫ್ಯಾಕ್ಟರ್ ಮಾಡ್ಬೋದು. 2 3 6 5 32 60 ಟೈಪ್ ಆಫ್ ಫ್ಯಾಕ್ಟರ್ಸ್ ನಾವು ಮಾಡ್ಬೋದು. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್, ಈಗ ನೋಡಿ ಬರೀ 3 ಅಂತ ತಗೊಂಡು 3x ಅಂತ ಮಾಡ್ಬೋದು, 3x ಸ್ಕ್ವೇರ್ಡ್ ಅಂತ ಮಾಡ್ಬೋದು,
3x³ ಅಂತ ಮಾಡ್ಬೋದು, 3y ಅಂತ ಮಾಡ್ಬೋದು, 3y² ಮಾಡ್ಬೋದು, 3y³ ಮಾಡ್ಬೋದು, 3y⁴ ಮಾಡ್ಬೋದು, 3y⁴ ಮಾಡ್ಬೋದು. ಹಾಗೇನೆ 3 ಇಂಟು z ಮಾಡ್ಬೋದು, 3z² ಮಾಡ್ಬೋದು. ಹಾಗೆ ನೋಡಿ ಇಲ್ಲಿ 3 ಇಂಟು x ಇಂಟು y ಮಾಡ್ಬೋದು, 3 ಇಂಟು x ಇಂಟು y² ಮಾಡ್ಬೋದು, 3xy z ಮಾಡ್ಬೋದು, 3x² y² z² ಅಂತ ಮಾಡ್ಬೋದು. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಫುಲ್ ಬೈ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಬರುತ್ತೆ ಲಿಸ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ನಿಮಗೆ ಪರ್ಮುಟೇಷನ್ ಕಾಂಬಿನೇಷನ್ ಅಂತೇಳಿ ಸುಮ್ಮನೆ ಈಗ ರಫ್ ಆಗಿ ತಿಳ್ಕೊಂಡಿರಿ. ಈಸ್ ನೋಡಿ ಇಲ್ಲಿ ಫಾರ್ ಎವ್ರಿ ನಂಬರ್ ಫ್ಯಾಕ್ಟರ್ there are 3 factors of x, there are 5 factors of y, and there are 2 factors of ido. Then there will be xyz, x squared yz. ಈ ತರ ಪೂರ number of factors are more than 2 into 3 into 5 into 2. ಇದಕ್ಕಿಂತ ಜಾಸ್ತಿ ಬರುತ್ತೆ. ಇದು ಬರೀ ಸಿಂಗಲ್ ಲೆಟರ್ಸ್ ತಗೊಂಡ್ರೆ ಇಷ್ಟು ಬರುತ್ತೆ. ಅದಲ್ಲದೆ ನೀವು ಕಾಂಬಿನೇಷನ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಆಫ್ ಫ್ಯಾಕ್ಟರ್ಸ್. ಸೊ ಎಕ್ಸಾಂಪಲ್ ಆಫ್ ಫ್ಯಾಕ್ಟರ್ಸ್ ಆಫ್ 15x³ y⁵ z². ಯಾವ್ಯಾವ ತಗೊಳ್ಳೋಣ ನೋಡಿ ಇಲ್ಲಿ 3x² y³ z ಅಂತ ಮಾಡ್ಬೋದು. ಅಥವಾ ಐ ಕ್ಯಾನ್ ಟೇಕ್ ಇಟ್ ಆಸ್ 5x³ y³ z² ಮಾಡ್ಬೋದು. ಆರ್ ಐ ಕ್ಯಾನ್ ಟೇಕ್ ಇಟ್ ಆಸ್ 15y² z² ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು ಕಾಂಬಿನೇಷನ್. ಓನ್ಲಿ ಥಿಂಗ್ ಈಸ್ ದೇ ಆಲ್ ಶುಡ್ ಬಿ ಸಚ್ ದಟ್ ಫಾರ್ ಆಲ್ಫಾಬೆಟ್ಸ್ ಏನಿರಬೇಕು, ದಿ ಪವರ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಿ ಹೈಯೆಸ್ಟ್ ಪವರ್ ಇನ್ ದಿ ಗಿವನ್ ಟರ್ಮ್. ಸಿಮಿಲರ್ಲಿ ದಿ ನಂಬರ್ ಹೇಗಿರಬೇಕು, ಐದರ್ ಇಟ್ ಶುಡ್ ಬಿ ಈಕ್ವಲ್ ಟು ದಿ ಗಿವನ್ ನಂಬರ್ ಆರ್ ಎನಿ ಒನ್ ಆಫ್ ಇಟ್ಸ್ ಆರ್ ಮಲ್ಟಿಪಲ್ಸ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ದಿ ನಂಬರ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂತಂತಂದ್ರೆ 32 ಅನ್ನೋದಕ್ಕೆ ದೇರ್ ವರ್ ನಂಬರ್ ಆಫ್ 2, ಸೊ ದೇರ್ಫೋರ್ 2, 4, 8, 16, 32. ಸೊ 32ಕ್ಕೆ 32 ಬಿಟ್ಟು 4 ಬೇರೆ ಬೇರೆ ಫ್ಯಾಕ್ಟರ್ಸ್ ಇತ್ತು. ಇಲ್ಲಾದ್ರೆ ಏನಾಗಿದೆ 15ಕ್ಕೆ 15 ಬಿಟ್ಟು ಇನ್ನೆರಡೇ ಫ್ಯಾಕ್ಟರ್ ಇದೆ. ಸೊ ನಾನು ನಂಬರ್ ಫ್ಯಾಕ್ಟರ್ಸ್ ಎಷ್ಟು ಉಪಯೋಗಿಸ್ಬೋದು, 3, 5, 15 ಹಾಗೆ. ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಇದನ್ನು ಉಪಯೋಗಿಸ್ಕೊಂಡು ಹೌ ಡು ವಿ ಫ್ಯಾಕ್ಟರೈಸ್ ಅಂತಂದ್ರೇನು, ರಿಸಾಲ್ವಿಂಗ್ ಎ ಗಿವನ್ ಟರ್ಮ್ ಇಂಟು ಫ್ಯಾಕ್ಟರ್ಸ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್. ಈಗ 3 ಇದೆಲ್ಲ ಮಾಡಿದ್ವಲ್ಲ, ದಿಸ್ ಈಸ್ ಫ್ಯಾಕ್ಟರೈಸೇಷನ್ ಆಫ್ ಎ ಟರ್ಮ್. ಇದು ಬಿಗ್ ಟರ್ಮ್ ಕೊಟ್ಟಿದ್ದೀನಿ, ಎಲ್ಲಾ ಫ್ಯಾಕ್ಟರ್ಸ್ ಬರೀಬೇಕು ಅಂದ್ರೆ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ ಆಗತ್ತೆ. ಬಟ್ ಆಕ್ಚುಲಿ ನಮಗೆ ಇಂಪಾರ್ಟೆಂಟ್ ಸಿಚುಯೇಷನ್ ಯಾವಾಗ ಬರುತ್ತೆ ಅಂದ್ರೆ ವೆನ್ ವಿ ರೈಟ್ ಎನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಏನು, ಇಟ್ ಈಸ್ ಎ ಮ್ಯಾಥಮ್ಯಾಟಿಕಲ್ statement consisting of algebraic terms being added and subtracted. ಅಂದ್ರೆ algebraic terms ನ ಕೂಡಿ ಕಳೆದು ಮಾಡುವಂತ ಏನೊಂದು ಸ್ಟೇಟ್ಮೆಂಟ್ ಬರೀತೀವಿ ಅದನ್ನ algebraic expression ಅಂತ ಕಂಡುಹಿಡಿತೀವಿ. ಆ ಎಕ್ಸ್ಪ್ರೆಷನ್ ಅನ್ನು ನಾವು we will be able to find some factors in the expression. ಅಂದ್ರೆ we can find such factors which can divide the expression also. ಅದನ್ನ ಹೆಂಗ್ ಮಾಡೋದು ಅಂತ ಹೇಳಿ. So that is ನೆಕ್ಸ್ಟ್ ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ, ಲೆಟ್ ಅಸ್ ಎಕ್ಸ್ಟೆಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಫ್ಯಾಕ್ಟರ್ಸ್ ಟು ಫೈಂಡ್ ಫ್ಯಾಕ್ಟರ್ಸ್ ಆಫ್ a given algebraic expression. Algebraic expression ಅಂದ್ರೆ ಏನು, statement of
algebraic terms being added and subtracted. The terms being added and subtracted. So let us try to understand like this. Example. Let us consider an expression three x squared plus 6x ಅಂತ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದರಲ್ಲಿ ಏನೇನಿದೆ? ಎರಡು ಟರ್ಮ್ ಇದೆ. ಒಂದು ಟರ್ಮ್ ಯಾವುದು? 3x ಸ್ಕ್ವೇರ್ಡ್. ಇನ್ನೊಂದು ಟರ್ಮ್ ಯಾವುದು? 6x. ಒಂದು ಇನ್ನೊಂದು ಎರಡು ಟರ್ಮ್ ಏನ್ ಮಾಡ್ತಾ ಇದೀವಿ? ಕೂಡ್ತಾ ಇದೀವಿ. ದೇರ್ಫೋರ್ ನೌ ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ ಟರ್ಮ್ಸ್. ಈಗ ನೋಡಿ ಇಲ್ಲಿ ಇವಾಗ 3x ಸ್ಕ್ವೇರ್ಡ್ ಅನ್ನೋದ್ರಲ್ಲಿ ಏನೇನು ಫ್ಯಾಕ್ಟರ್ಸ್ ಇದೆ? ಪ್ಲಸ್ ಅನ್ನೋ ಸೈನ್ ಇದೆ, 3 ಅನ್ನೋದು ನಂಬರ್ ಇದೆ. ಎಕ್ಸ್ ಸ್ಕ್ವೇರ್ಡ್ ಅಂದ್ರೆ ಏನು? ಆಲ್ ದಿ ಲೋಯರ್ ಪವರ್ಸ್ ಆಫ್ ಎಕ್ಸ್ ವಿಲ್ ಬಿ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ದಿ ಗಿವನ್ ಆಲ್ಫಾಬೆಟ್ ವಿತ್ ಇಟ್ಸ್ ಇಂಡೆಕ್ಸ್. ಅಂದ್ರೆ ಎಕ್ಸ್ ಫ್ಯಾಕ್ಟರು, ಎಕ್ಸ್ ಸ್ಕ್ವೇರ್ಡು ಫ್ಯಾಕ್ಟರ್. ಇಲ್ಲಿ ಏನಿಂದ ಸೆಕೆಂಡ್ ಟರ್ಮ್ ಏನಿದೆ? 6x ಅಂತಿದೆ. ಸೊ ಸೈನ್ ಪ್ಲಸ್ ಟರ್ಮ್ 6 ಅನ್ನೋದು ಒಂದು ಕಾಂಪೌಂಡ್ ಟರ್ಮ್. ಬಿಕಾಸ್ 2 3 6 ಅಂದ್ರೆ ಈ 6 ಅನ್ನೋದಕ್ಕೆ ಎರಡು ಫ್ಯಾಕ್ಟರ್ ಇದೆ, 2 3. ಸೊ 2 3 6 ಅವೆಲ್ಲ ಫ್ಯಾಕ್ಟರ್ಸ್ ಅದಕ್ಕೆ. ಇನ್ನೊಂದು ಯಾವ್ದಿದೆ? ಎಕ್ಸ್ ಅಂತಿದೆ. ಅದರ ಪವರ್ ಎಷ್ಟಿದೆ? 1 ಇದೆ. ಅಂದ್ರೆ ಇದಕ್ಕೆ ಎಕ್ಸ್ಗೆ ಇಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಇದೆ. ಏನದು? ಎಕ್ಸ್. ದೇರ್ಫೋರ್ ಈಗ ನೋಡಿ ಇಲ್ಲಿ. ಸೊ we can express, we can rewrite the given expression with the factors of each term, as below, as shown below, no, as below. So andre 3x squared plus 6x equals 3 ಅನ್ನೋದಕ್ಕೆ ಫ್ಯಾಕ್ಟರ್ಸ್ ಒಂದೇನೇನೆ ಇಂಟು ಎಕ್ಸ್ ಇಂಟು ಎಕ್ಸ್. ಸೊ ಎಲ್ಲ ಫ್ಯಾಕ್ಟರ್ಸ್ ಬರೆದ್ವಿ. ಪ್ಲಸ್ 6ಗೆ ಯಾರ್ಯಾರು ಫ್ಯಾಕ್ಟರ್ಸು? 2 ಇಂಟು 3, ಇದು ಫ್ಯಾಕ್ಟರ್ಸ್ ಆಫ್ 6 ಇಂಟು ಎಕ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಇದೇನಿದು? ಫ್ಯಾಕ್ಟರ್ಸ್ ಆಫ್ 3x ಸ್ಕ್ವೇರ್ಡ್. ಇದ್ಯಾವ್ದಿದು? ಫ್ಯಾಕ್ಟರ್ಸ್ ಆಫ್ 6x. ಈಗ ನೋಡಿ ಇಲ್ಲಿ ನಂಬರ್ಸ್ ಅಲ್ಲಿ ಎರಡೂ ಕಡೆ ಯಾರಿದ್ದಾರೆ? ಎರಡೂ ಟರ್ಮ್ ಅಲ್ಲಿ ದೇ ಆರ್ ದಿ ಕಾಮನ್ ಫ್ಯಾಕ್ಟರ್ಸ್ ಆಫ್ ದಿ ನಂಬರ್. ಹಾಗೇನೆ ಎರಡೂ ಕಡೆಗೆ ಹೈಯೆಸ್ಟ್ ಪವರ್ ಆಫ್ ದಿ ಕಾಮನ್ ಫ್ಯಾಕ್ಟರ್ ಯಾರಿದ್ದಾರೆ, ಹೈಯೆಸ್ಟ್ ಪವರ್ ಆಫ್ ದಿ ಆಲ್ಫಾಬೆಟ್, ಸೇಮ್ ಆಲ್ಫಾಬೆಟ್ ಯಾರಿದ್ದಾರೆ ಅಂತ ನೋಡೋದು. ಸೊ ಇಲ್ಲಿ ನೋಡಿ, ಇವಾಗ ಅದ್ರದ್ದೊಂದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈಗ ನೋಡಿ ಇಲ್ಲಿ ಅದನ್ನ ರೌಂಡ್ ಆಫ್ ಮಾಡ್ಕೊಂಡು ಬರ್ತೀನಿ. 3 ಅನ್ನೋದು ಇಲ್ಲೂ ಇದೆ, 3 ಅನ್ನೋದು ಇಲ್ಲೂ ಇದೆ. ಸೊ ದಿ ಕಾಮನ್ ಫ್ಯಾಕ್ಟರ್ ಫಾರ್ ದಿ ನಂಬರ್ಸ್ ಆಫ್ ದಿ ಟೂ ಎಕ್ಸ್ಪ್ರೆಷನ್ಸ್, ಟೂ ಟರ್ಮ್ಸ್ ಇಸ್ 3. ಹಾಗೇನೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅಂತಿದೆ, ಅಲ್ಲಿ ಇಂಟು ಎಕ್ಸ್ ಅಂತಿದೆ. ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1 ಅಂಡ್ ಎಕ್ಸ್ ಟು ದಿ ಪವರ್ ಆಫ್ 1 ಇಸ್ ದೇರ್ ಇನ್ ಬೋತ್ ದಿ ಟರ್ಮ್ಸ್ ಅಂತ ಆಯ್ತು. ದೇರ್ ಫಾರ್ ಎಕ್ಸ್ ಈಸ್ ಎ ಕಾಮನ್ ಫ್ಯಾಕ್ಟರ್. ಅದನ್ನ ಬೇರೆ ಕಲರ್ ಅಲ್ಲಿ ಬರೆಯೋಣ ಅದನ್ನ. ಸೊ ಎಕ್ಸ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಫಾರ್ ದಿ ಲೆಟರ್. ದೇರ್ ಫಾರ್ ಈಗ ವಿ ಕ್ಯಾನ್ ಯೂಸ್ ದಿ ಡಿಸ್ಟ್ರಿಬ್ಯೂಟಿವ್ ಲಾ. ಏನು ಡಿಸ್ಟ್ರಿಬ್ಯೂಟಿವ್ ಲಾ? ವಿ ನೋ ದಟ್
by distributive law, A into B plus C equals AB plus AC. Plus or minus ಹಾಕಿದ್ರೆ AB plus or minus AC ಆಗುತ್ತೆ. Therefore, AB plus or minus AC equals A into B plus or minus C ಅಂತ ಆಯ್ತು. ಅಂದ್ರೆ LHS equals RHS ಬರೆಯೋದನ್ನ ರಿವರ್ಸ್ ಆಗಿ ಓದಿದ್ರೆ RHS equals LHS ಆಯ್ತು. ಅಂದ್ರೇನು? This is in terms of the resolving factors, in which A as a factor is common to both of them. So we have taken this common factor out and put the other remaining terms in the bracket. So A ಅನ್ನೋದು ಒಂದು ಫ್ಯಾಕ್ಟರ್ ಆಯ್ತು, B plus or minus C ಅನ್ನೋದು ಇನ್ನೊಂದು ಫ್ಯಾಕ್ಟರ್ ಆಯ್ತು. So this is the procedure we use to factorize. ನೋಡಿ, AB ಅನ್ನೋದು ಒಂದು ಆಲ್ಜಿಬ್ರೈಕ್ ಟರ್ಮ್ ಇತ್ತು, AC ಅನ್ನೋದು ಒಂದು ಆಲ್ಜಿಬ್ರೈಕ್ ಟರ್ಮ್ ಇತ್ತು, AB ಪ್ಲಸ್ AC ಅನ್ನೋದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಗಿತ್ತು. ಅದರಲ್ಲಿರೋ ಕಾಮನ್ ಫ್ಯಾಕ್ಟರ್ ಎ ಅನ್ನೋದನ್ನ ನಾನು ಹೊರಗಡೆ ತೆಗೆದ್ರೆ ಅಂದ್ರೆ ಏನ್ ಅರ್ಥ ಆಯ್ತು? ಈ ಕಾಮನ್ ಫ್ಯಾಕ್ಟರ್ ಎ ಅನ್ನೋದ್ರಿಂದ ನಾನು ಎ ಬಿನೂ ಡಿವೈಡ್ ಮಾಡ್ಬೋದು, ಎ ಸಿನೂ ಡಿವೈಡ್ ಮಾಡ್ಬೋದು. ಎ ಬಿನ ಎ ಇಂದ ಡಿವೈಡ್ ಮಾಡಿದ್ರೆ ಬಿ ಬರುತ್ತೆ, ಎ ಸಿನ ಎ ಇಂದ ಡಿವೈಡ್ ಮಾಡಿದ್ರೆ ಸಿ ಬರುತ್ತೆ. ಸೊ ಯಾವ್ದ್ರಿಂದ ಡಿವೈಡ್ ಮಾಡ್ತಾ ಇದ್ದೀನೋ ಅದನ್ನ ಹೊರಗಡೆ ತೆಗೆದಿದ್ದೀನಿ. ಸೊ ದಿಸ್ ಈಸ್ ವಾಟ್ ವಿ ಕನ್ಸಿಡರ್ ಇಟ್ ಆಸ್ taking the common factor out as a factor, because A is a factor which is multiplying B and it is also multiplying C. Therefore, it is a factor which is common to both the terms. Therefore, I can take it out using the distributive law and call it a common factor, which becomes one of the factors, and all of those which are multiplied by A are put in a bracket, making it the other factor. B plus or minus C is the other factor. Therefore, AB plus or minus AC ಅನ್ನೋ ಒಂದು algebraic expression, ಈಗ it has become an expression of only factors. ಸೊ ಈಗ ನೋಡಿ, ಇಲ್ಲಿ ಎರಡು ಟರ್ಮ್ ಇತ್ತು, ಈಗ ಇದು ಒಂದೇ ಟರ್ಮಿನ ಎಕ್ಸ್ಪ್ರೆಷನ್ ತರ ಆದಂಗೆ ಆಯ್ತು, A ಇಂಟು B ಪ್ಲಸ್ ಮೈನಸ್ ಮೈನಸ್ ಸಿ. ಅದರದ್ದು ಬ್ಯೂಟಿ ಏನಾಗುತ್ತೆ ಅಂತ ನೋಡಿ, ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಬರೆದ್ರೆ ನಾನು ಯಾರ್ಯಾರು ಕಾಮನ್ ಫ್ಯಾಕ್ಟರ್ಸು, 3x ಅನ್ನೋದು ಕಾಮನ್ ಫ್ಯಾಕ್ಟರ್, ಇದು ಎ ಜಾಗದಲ್ಲಿದೆ. ಓಕೆ, 3x ಇಂದ ಫಸ್ಟ್ ಟರ್ಮ್ ಡಿವೈಡ್ ಮಾಡಿದ್ರೆ ಎಕ್ಸ್ ಅನ್ನೋದು ಉಳಿಯುತ್ತೆ ನನಗೆ. ಮಧ್ಯ ಏನಿದೆ, ಪ್ಲಸ್ ಇದ್ರೆ ಪ್ಲಸ್ ಹಾಕೋದು, ಮೈನಸ್ ಇದ್ರೆ ಮೈನಸ್ ಹಾಕೋದು. ಅದೇ 3x ಇಂದ ಸೆಕೆಂಡ್ ಟರ್ಮ್ನ ಡಿವೈಡ್ ಮಾಡಿದ್ರೆ ನಂಗೆ ಉಳಿಯೋದು ಯಾರೋ ಕೋಶಂಟು 2. ಸೊ 3x ಅನ್ನೋದು ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 3x ಸ್ಕ್ವೇರ್ಡ್ ಬಂತು, ಫಸ್ಟ್ ಟರ್ಮ್ ಆಫ್ ದಿ ಎಕ್ಸ್ಪ್ರೆಷನ್ ಬಂತು. 3x ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6x ಅಂತ ಸೆಕೆಂಡ್ ಟರ್ಮ್ ಬಂತು. ದೇರ್ಫಾರ್ 3x is one factor, x plus 2 is nothing but B plus C ಆಯ್ತು. Therefore, 3x and x plus 2 are factors of 3x squared plus 6x. ಏನ್ ಅಡ್ವಾಂಟೇಜು? ವಾಟ್ ಈಸ್ ದಿ ಅಡ್ವಾಂಟೇಜ್? ಯಾತಕ್ಕೆ ಇದರಿಂದ ಏನು ಉಪಯೋಗ ನಮಗೆ ಅಂತಂದ್ರೆ, ಸಪೋಸ್ ವಿ ಆರ್ ಆಸ್ಕ್ಡ್, ನೋಡಿ ಇಲ್ಲಿ ವಿ ಆರ್ ಆಸ್ಕ್ಡ್ ಡಿವೈಡ್ ಅಥವಾ simplify 3x squared plus 6x by 3x ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ, ಆರ್ 3x squared plus 6x by x plus 2 ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ. ಸೊ ಈಗ ಏನ್ ಮಾಡ್ಬೋದು ನಾನು, 3x squared plus 6x by 3x ಈಕ್ವಲ್ಸ್, ಇಲ್ಲಿ ನಾನು ಮತ್ತೆ ಇಲ್ಲಿ 3x ಇಂಟು ಎಕ್ಸ್ ಪ್ಲಸ್ 2 ಅಂತ ಬರಿಬೋದು. ಅಂದ್ರೆ 3x ಅನ್ನೋದು ಇಲ್ಲೂ ಇದೆ, ಇಲ್ಲೂ 3x ಇದೆ ಅನ್ನೋದು ಮುಂಚೆ ಇಲ್ಲಿ ಬರ್ದ ನಾನು ಎಕ್ಸ್ಪ್ರೆಷನ್ ಅದೇ ತರ. ಸೊ 3x ಇಂಟು ಎಕ್ಸ್ ಪ್ಲಸ್ 2 ಅಂತ ಬರೋದು ಡಿವೈಡೆಡ್ ಬೈ 3x ಅಂತ ಬರೆದ್ರೆ ಕಾಮನ್ ಫ್ಯಾಕ್ಟರ್ಸ್ ಕ್ಯಾನ್ಸಲ್, ಸೊ ಐ ವಿಲ್ ಗೆಟ್ ಅನ್ ಆನ್ಸರ್ x plus 2. ಸಿಮಿಲರ್ಲಿ 3x squared plus 6x
by x plus 2 ಅಂತ ಬಂದ್ರೆ again I can factorize this. So ಈಗ ಹೊಸ ಟರ್ಮ್ ಉಪಯೋಗಿಸಿದೆ. Factorize the numerator and check whether there is a factor which is the same as denominator, cancel the common factors and simplify ಅಂತ ಹೇಳ್ಬೋದು ನಾನೀಗ. So 3x into x plus 2 divided by x plus 2. So x plus 2 is a factor, x plus 2 is a factor, common factor, same factor. So ಅದನ್ನ cancel ಮಾಡ್ಬೋದು. So I can perform, we can perform division by factorizing. So factorizing ಅಂತಂದ್ರೆ resolving into factors ಅಂತ. Resolving ಅಂತಂದ್ರೆ ಏನು, ಬಿಡಿಸಿಡೋದು. ಯಾವ್ಯಾವ ಫ್ಯಾಕ್ಟರ್ ಇದೆ ಸಪರೇಟ್ ಆಗಿ ಅದನ್ನ ಇಟ್ಬಿಟ್ಟು 3x into x plus 2 ಅಂತ ಬರೆಯೋದಾಗ 3x is one factor I have resolved, ಅದನ್ನ ನಾನು ಕಂಡುಹಿಡಿದಿದ್ದೀನಿ. x plus 2 I have resolved ಅಂದ್ರೆ I have now converted the given expression into multiple of its factors ಅಂತ. ಈಗ 3x into x plus 2 ಅನ್ನೋದು ಮಲ್ಟಿಪಲ್ ಫಾರ್ಮು, 3x squared plus 6x ಅನ್ನೋದು ಪಾಲಿನಾಮಿಯಲ್ ಫಾರಮ್ಮು. ಇದು ಬಹಳ ತಿಳ್ಕೊಳ್ಳಿ. 3x squared plus 6x ಅನ್ನೋದು ಏನಿದು ಪಾಲಿನಾಮಿಯಲ್ ಅಂದ್ರೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದೇ ಒಂದು ಟರ್ಮ್ ಇದ್ರೆ ಮಾನಾಮಿಯಲ್, 2 ಟರ್ಮ್ ಇದ್ರೆ ಬೈನಾಮಿಯಲ್, 3 ಟರ್ಮ್ ಇದ್ರೆ ಟ್ರೈನಾಮಿಯಲ್, ಹಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಹೋದ್ರೆ ಪಾಲಿನಾಮಿಯಲ್. ಮಲ್ಟಿನಾಮಿಯಲ್ ಅನ್ನೋದ್ರ ಬದಲು ಪಾಲಿನಾಮಿಯಲ್ ಅಂತ. ಆ ಪಾಲಿನಾಮಿಯಲ್ ಅನ್ನೋದಕ್ಕೆ ಒಂದು ಸಪರೇಟ್ ಮೀನಿಂಗ್ ಇದೆ, ಅದನ್ನ ಇನ್ನೊಂದ್ಸತಿ ತಿಳ್ಕೊಳ್ಳೋಣ. ಜನರಲಿ ಇಟ್ ಈಸ್ ನೌ the given expression is like a polynomial, we are converting it into multiple of the factors of the polynomial. So 3x squared plus 6x in a polynomial na we have expressed it as a multiple. Multiple ಅಂದ್ರೆ ಏನು, ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ನಂಬರ್ಗೆ ಅಂದ್ರೆ ಗುಣಿಸಿಟ್ಬಿಡ್ಬೋದು, ಇಲ್ಲಾಂದ್ರೆ ಏನು ಯಾವ್ಯಾವ ಫ್ಯಾಕ್ಟರ್ಸ್ ಇದೆಯೋ ಅದನ್ನ ಸಪರೇಟ್ ಆಗಿ ಎಕ್ಸ್ಪ್ರೆಷನ್, ಒಂದು ಫ್ಯಾಕ್ಟರ್ ಎಕ್ಸ್ಪ್ರೆಷನ್ ತರನೇ. ಆದ್ರೆ ಈ ಎಕ್ಸ್ ಪ್ಲಸ್ 2 ಅನ್ನೋದೇನಾಯ್ತು, ಇನ್ನೊಂದು ಸಿಂಪಲ್ ಎಕ್ಸ್ಪ್ರೆಷನ್ ಆಯ್ತು. ಈ ಎಕ್ಸ್ಪ್ರೆಷನ್ ಒಂದು ಫ್ಯಾಕ್ಟರು, 3x ಅನ್ನೋ ಟರ್ಮು ಒಂದು ಫ್ಯಾಕ್ಟರು. ವಿ ಹ್ಯಾವ್ ನೌ ಪುಟ್ ಇಟ್ ಆಸ್ ಮಲ್ಟಿಪಲ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್ ಆರ್ ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರೈಸಿಂಗ್ ಆರ್ ರಿಸಾಲ್ವಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಎ ಗಿವನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, writing it as the product of its factors is the process of factorizing or resolving into product of factors. So we can perform division by factorizing the, ಇದು ಬರೀ ನ್ಯೂಮರೇಟರ್ ಆಗಬೇಕು ಅಂತಿಲ್ಲ. ಡಿನಾಮಿನೇಟರ್ ನಲ್ಲಿ ಈಗ ಇದನ್ನ 3x by 3x squared plus 6x ಅಂತ ಬರೆದ್ರು 3x ಆಗುತ್ತೆ, 1 by x plus 2 ಅಂತ ಎಕ್ಸ್ಪ್ರೆಷನ್ ಬರುತ್ತೆ. So by factorizing into the product, by factorizing the numerator and denominator and cancel common factors. So this is the most important aspect in simplifying fractions, algebraic expressions, fractions kottaga. Therefore performing simplification operations of fractions ge ಫಸ್ಟ್ ಅಂದ್ರೆ ಕಾಂಪ್ಲೆಕ್ಸ್ ದೊಡ್ಡ ದೊಡ್ಡ ಟರ್ಮ್ಸ್, ಮೇಲ್ಗಡೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಕೆಳಗಡೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಈ ತರ ಎಲ್ಲ ಕೊಟ್ಟಾಗ ನನಗೆ ಡಿವೈಡ್ ಮಾಡಬೇಕಾದ್ರೆ ಒನ್ ಆಫ್ ದಿ ಫಸ್ಟ್ ಸ್ಟೆಪ್ ಈಸ್ ಟು ಸಿ ವೆದರ್ ವಿ ಕ್ಯಾನ್ ಫ್ಯಾಕ್ಟರೈಸ್. ಸೊ ಫ್ಯಾಕ್ಟರೈಸ್ ಮಾಡೋದಕ್ಕಾಗತ್ತಾ ಅಂತ ಮಾಡ್ಕೊಂಡು ಹೋಗೋದು. ಸೊ ಹಾಗಾಗಿ ಇವಾಗ ವಾಟ್ ವಿ ವಿಲ್ ಡೂ ಈಸ್ ವಿ ವಿಲ್ ಟ್ರೈ ಟು ಲರ್ನ್ ಹೌ ಟು ಫ್ಯಾಕ್ಟರೈಸ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಸೊ ಈಗ ಸಿಂಪಲ್ ಆಗಿ 2 ಟರ್ಮ್ ಥರದಿದ್ರೆ, 3 ಟರ್ಮ್ ಥರದಿದ್ರೆ ಹೆಂಗೆ ನಾವು ಫ್ಯಾಕ್ಟರೈಸ್ ಮಾಡೋದು ಅಂತ ಹೇಳಿ ವಿ ವಿಲ್ ಸ್ಟಾರ್ಟ್ ಲರ್ನಿಂಗ್ ಒನ್ ಬೈ ಒನ್ ಸಮ್ ಸಿಂಪಲ್ ಪ್ರಾಬ್ಲಮ್ಸ್. ಇನ್ನೊಂದು 2-3 ಕ್ಲಾಸ್ ಅದನ್ನ ಮಾಡಿದ್ರೆ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಬರುತ್ತೆ. ಓಕೆ, ಸೊ ಅದನ್ನ ಮಾಡೋಣ ಈಗ. ಸೊ ಎಕ್ಸಾಂಪಲ್ಸ್. ಸೊ ಯಾತಕ್ಕೆ ಫ್ಯಾಕ್ಟರೈಸ್ ಮಾಡಬೇಕು, ಫ್ಯಾಕ್ಟರೈಸ್ ಮಾಡೋದು ಯಾತಕ್ಕೆ, ಫ್ಯಾಕ್ಟರ್ಸ್ ಅಂದ್ರೆ ಏನು, ಇದಿಷ್ಟನ್ನ ಬೇಸಿಕ್ ಆಗಿ ಇನ್ನೊಂದ್ಸತಿ ನಿಮಗೆ ರಿವಿಷನ್ ತರ ಹೇಳಿದ್ದೀನಿ. ಓಕೆ, ಸೊ ಈಗ ಎಕ್ಸಾಂಪಲ್ಸ್ ಮಾಡೋಣ. ಎಕ್ಸಾಂಪಲ್ಸ್.
ಫಸ್ಟ್ ಒಂದೆರಡು ಸಿಂಪಲ್ ಮಾಡೋಣ, ನೋಡೋಣ ಇವತ್ತು ನೆಕ್ಸ್ಟ್ ಕಾಂಪ್ಲಿಕೇಶನ್ ಹೋಗಂತ. 1 ಫ್ಯಾಕ್ಟರೈಸ್ ಅಂತಂದ್ರೆ ಇನ್ಮೇಲೆ ಏನ್ ಹೇಳ್ಬೇಕು, ರಿಸಾಲ್ವ್ ಇಂಟು ಫ್ಯಾಕ್ಟರ್ಸ್ ಅಂದ್ರೇನು, ಫೈಂಡ್ ದಿ ಪ್ರಾಡಕ್ಟ್ ಆಫ್ ದಿ ಫ್ಯಾಕ್ಟರ್ಸ್ ಅಂತ. ಫ್ಯಾಕ್ಟರೈಸ್ 5x to the power of 5 minus 10a squared x cube minus 15 5ax to the power of 5 minus 10a squared x cube minus 15a cube x cube ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಫ್ಯಾಕ್ಟರೈಸ್. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ, 3 ಟರ್ಮ್ ಕೊಟ್ಟಿದ್ದಾರೆ. 3 ಟರ್ಮ್ ಅಲ್ಲಿ ಸೈನ್ಗಳಿದೆ, ಒಂದಕ್ಕೆ ಪ್ಲಸ್ ಇದೆ, ಇನ್ನೊಂದಕ್ಕೆ ಮೈನಸ್ ಇದೆ, ಇನ್ನೊಂದಕ್ಕೆ ಮೈನಸ್ ಇದೆ. ಇದ್ಕೊಳ್ಳಿ, ಪರವಾಗಿಲ್ಲ. Just we shall not worry about the plus minus immediately. We shall only worry about the numbers, alphabets and their powers. ಈಗ ನೋಡಿ ಇಲ್ಲಿ, what are the factors? First term ನಲ್ಲಿ 5 ಇದೆ, ಸೆಕೆಂಡ್ ಟರ್ಮ್ಗೆ 5 ಇನ ಫ್ಯಾಕ್ಟರ್ಸ್ 5 into 1, 10 ಇನ ಫ್ಯಾಕ್ಟರ್ಸ್ 5 into 2, 15 ಇನ ಫ್ಯಾಕ್ಟರ್ಸ್ 5 into 3 ಅಂತ ಬಂತು. ಸೊ ಈ ನಂಬರ್ ಅಲ್ಲಿ ಕಾಮನ್ ಫ್ಯಾಕ್ಟರ್ ಯಾರಿದ್ದಾರೆ ನೋಡಿ, ಇಲ್ಲಿ ಇಲ್ಲೂ 5 ಇದೆ, ಸೆಕೆಂಡ್ ಟರ್ಮ್ ಅಲ್ಲೂ 5 ಇದೆ, ಥರ್ಡ್ ಟರ್ಮ್ ಅಲ್ಲೂ 5 ಇದೆ. ಹಾಗೇನೆ ಎ ಅನ್ನೋದಕ್ಕೆ ಹೈಯೆಸ್ಟ್ ಪವರ್ ಯಾರಿದ್ದಾರೆ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಟರ್ಮ್ ನಲ್ಲಿ ಎ ಇದೆ, ಸೆಕೆಂಡ್ ಟರ್ಮ್ ನಲ್ಲಿ ಎ ಸ್ಕ್ವೇರ್ಡ್ ಇದೆ, ಅಂದ್ರೆ ಇಲ್ಲಿ ಎ ಮತ್ತು ಇಲ್ಲಿ ಫ್ಯಾಕ್ಟರ್ ಯಾರು ಎ, ಇಲ್ಲಿ ಎ ಮತ್ತು ಎ ಸ್ಕ್ವೇರ್ಡ್ ಫ್ಯಾಕ್ಟರ್ಸ್ ಆಯ್ತು. ಥರ್ಡ್ ಟರ್ಮ್ ನಲ್ಲಿ ಯಾರಿದ್ದಾರೆ, ಎ ಕ್ಯೂಬ್ಡ್ ಇದ್ದಾರೆ. ಸೊ ಇಲ್ಲಿ ಯಾರ್ಯಾರು ಫ್ಯಾಕ್ಟರ್ಸ್, ಎ ಸ್ಕ್ವೇರ್ಡ್, ಎ ಕ್ಯೂಬ್, ಇವು 3 ಜನ ಫ್ಯಾಕ್ಟರ್ಸ್ ಆದ್ರು. ಓಕೆ, ಅದೇ ಥರನೇ ಜಸ್ಟ್ ಅ ಮಿನಿಟ್. ಅದೇ ಥರನೇ ಇಲ್ಲಿ ಫಸ್ಟ್ ಟರ್ಮ್ ನಲ್ಲಿ ಯಾರಿದ್ದಾರೆ, ಎಕ್ಸ್ ಟು ದಿ ಪವರ್ ಆಫ್ 5 ಇದ್ದಾರೆ. ಎಕ್ಸ್ ಟು ದಿ ಪವರ್ ಆಫ್ 5 ಯಾರ್ಯಾರು ಅಂತ ಹೇಳಿದ್ದೀನಿ, ಆಲ್ ದಿ ಲೋಯರ್ ಪವರ್ಸ್, ಎಕ್ಸ್, ಎಕ್ಸ್ ಸ್ಕ್ವೇರ್ಡ್, ಎಕ್ಸ್ ಕ್ಯೂಬ್, ಎಕ್ಸ್ ಟು ದಿ ಪವರ್ ಆಫ್ 4 ಅಂಡ್ ಎಕ್ಸ್ ಟು ದಿ ಪವರ್ ಆಫ್ 5 ಆರ್ ಆಲ್ ಫ್ಯಾಕ್ಟರ್ಸ್. ಆಯ್ತಾ? ಸೊ ಸೆಕೆಂಡ್ ಟರ್ಮ್ ಅಲ್ಲಿ ಯಾರಿದ್ದಾರೆ, ಎಕ್ಸ್ ಕ್ಯೂಬ್ಡ್ ಇದ್ದಾರೆ. ಸೊ ಅಲ್ಲಿ ಯಾರು, ಎಕ್ಸ್, ಎಕ್ಸ್ ಸ್ಕ್ವೇರ್ಡ್, ಎಕ್ಸ್ ಕ್ಯೂಬ್ ಫ್ಯಾಕ್ಟರ್ಸ್. ಆಯ್ತಾ? ಎಕ್ಸ್, ಎಕ್ಸ್ ಸ್ಕ್ವೇರ್ಡ್, ಎಕ್ಸ್ ಕ್ಯೂಬ್, ಇನ್ನೊಂದ್ರಲ್ಲೂ ಎಕ್ಸ್ ಕ್ಯೂಬ್ ಫ್ಯಾಕ್ಟರ್ಸ್ ಇದ್ದಾರೆ. ಸೊ 2 ಹೈಯೆಸ್ಟ್ ಪವರ್ಸ್ ಮಾಡಿದ್ವಿ. ಇಲ್ಲಿ ಬೇರೆ ಎ ಸ್ಕ್ವೇರ್ಡ್, ಎ ಕ್ಯೂಬ್ ಇತ್ತು, 3 ಮಾಡ್ಕೊಂಡ್ವಿ. ಈಗ ದೇರ್ ಫಾರ್ ಯಾರ್ಯಾರು ಕಾಮನ್ ಫ್ಯಾಕ್ಟರ್ಸ್ ಅಂತ ಒಂದೊಂದೇ ನೋಡೋಣ. ಎಗೆ ಕಾಮನ್ ಫ್ಯಾಕ್ಟರ್ಸ್ ಹೆಂಗ್ ಕಂಡುಹಿಡಿಯೋದು, 3 ಯಾವ ಪವರ್ ಆಫ್ ಎ ಇದೆಯೋ ಅದು ಕಾಮನ್ ಫ್ಯಾಕ್ಟರ್ ಪವರ್ ಆಫ್ ಎ. ಇಲ್ಲಿ ಎ ಇದೆ, ಇಲ್ಲಿ ಎ ಸ್ಕ್ವೇರ್ಡ್ ಇದೆ, ಆದ್ರಿಂದ ಫಸ್ಟ್ ಎ ಇದ್ರೆ ಇಲ್ಲೂ ಎ ಇದೆ, ಥರ್ಡ್ ಅಲ್ಲೂ ಎ ಸ್ಕ್ವೇರ್ಡ್ ಇದೆ. ಸೊ ಯಾವಾಗ್ಲೂ ನೋಡಿ ತಿಳ್ಕೊಳ್ಳಿ, 3 ಟರ್ಮ್ಸ್ಗೆ ಯಾವುದು ಹೈಯೆಸ್ಟ್ ಲೋಯೆಸ್ಟ್ ಪವರ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಎ ಸ್ಕ್ವೇರ್ಡ್ ಇದ್ದಿದ್ರೆ ಎ ಸ್ಕ್ವೇರ್ಡ್, ಎ ಸ್ಕ್ವೇರ್ಡ್, ಎ ಸ್ಕ್ವೇರ್ಡ್ ಕಾಮನ್ ಫ್ಯಾಕ್ಟರ್ ಆಗ್ತೈತಿ. ಇಲ್ಲಿ ಎ ಮಾತ್ರ ಇದೆ, ಆದ್ರಿಂದ ಎ. ಸೊ 3 ಟರ್ಮ್ ಅಲ್ಲಿರೋ ಫ್ಯಾಕ್ಟರು ಕಾಮನ್ ಫ್ಯಾಕ್ಟರ್, 3 ಟರ್ಮ್ ಅಲ್ಲಿರೋ ಫ್ಯಾಕ್ಟರು ಕಾಮನ್ ಫ್ಯಾಕ್ಟರ್. ಹಾಗೇನೆ ಎಕ್ಸ್ ಟು ದಿ ಪವರ್ ಆಫ್ 5 ಎಕ್ಸ್ ಕ್ಯೂಬ್ಡ್ಗೆ ಕಾಮನ್ ಫ್ಯಾಕ್ಟರ್ ಯಾರು ನೋಡಿ, ಇಲ್ಲಿ ಎಕ್ಸ್ ಕಾಮನ್ ಫ್ಯಾಕ್ಟರ್, ಎಕ್ಸ್ ಸ್ಕ್ವೇರ್ಡ್ ಕಾಮನ್ ಫ್ಯಾಕ್ಟರ್, ಎಕ್ಸ್ ಕ್ಯೂಬ್ಡ್ ಅಂದ್ರೆ ಐ ಕ್ಯಾನ್ ಡಿವೈಡ್ ಆಲ್ ದಿ ಎಕ್ಸ್ಪ್ರೆಷನ್ಸ್ ಬೈ ಎಕ್ಸ್ ಕ್ಯೂಬ್ಡ್ ಅಂತ ಆಯ್ತು. ಆಲ್ ದಿ ಎಕ್ಸ್ಪ್ರೆಷನ್ಸ್ ಬೈ ಎಕ್ಸ್ ಕ್ಯೂಬ್ಡ್. ಸೊ ಕಾಮನ್ ಫ್ಯಾಕ್ಟರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ದಟ್ ಫ್ಯಾಕ್ಟರ್ ಬೈ ವಿಚ್ ಐ ವಿಲ್ ಬಿ ಏಬಲ್ ಟು ಡಿವೈಡ್ ಕಂಪ್ಲೀಟ್ಲಿ. ಸೊ ಎಕ್ಸ್ ಟು ದ ಪವರ್ ಆಫ್ 5 ಎಕ್ಸ್ ಕ್ಯೂಬ್ ಇಂದ ಡಿವೈಡ್ ಮಾಡ್ಬೋದು, ಎಕ್ಸ್ ಕ್ಯೂಬ್ ಇಂದ ಎಕ್ಸ್ ಕ್ಯೂಬ್ ಡಿವೈಡ್ ಮಾಡ್ಬೋದು, ಎಕ್ಸ್ ಕ್ಯೂಬ್ ಡಿವೈಡ್. ಸೊ ಪ್ಲೀಸ್ observe how did we find common factors of the number, common factors of alphabet A and common factors of alphabet X in all the 3 terms. So therefore, what are the common factors? Therefore,
ಈಗ ಇಲ್ಲಿ ಬರೆಯೋಣ, ದೇರ್ ಫೋರ್ ದಿ ಕಾಮನ್ ಫ್ಯಾಕ್ಟರ್ಸ್ ಆರ್ ಅಂಕಿನಲ್ಲಿ 5, ಎ ಅನ್ನೋ ಆಲ್ಫಾಬೆಟ್ಗೆ ಎ, ಎಕ್ಸ್ ಅನ್ನೋ ಆಲ್ಫಾಬೆಟ್ಗೆ ಎಕ್ಸ್ ಕ್ಯೂಬ್ಡ್. ಸೊ ಈ ಕಾಮನ್ ಫ್ಯಾಕ್ಟರ್ನ ನಾನು ಎಲ್ಲದರಲ್ಲೂ ಡಿವೈಡ್ ಮಾಡಿದ್ರೆ ದೇರ್ ಫೋರ್ 5a ಎಕ್ಸ್ ಟು ದಿ ಪವರ್ ಆಫ್ 5 ಅಂತಂದ್ರೆ ಎಕ್ಸ್ ಕ್ಯೂಬ್ಡ್ ಅಂತ ಬರೆದ್ರೆ ಇನ್ನು ಉಳಿಯೋದು ಎಕ್ಸ್ ಸ್ಕ್ವೇರ್ಡ್, ಓಕೆ. ಸೊ ಕಾಮನ್ ಫ್ಯಾಕ್ಟರ್ ಇಂಟು ವಾಟ್ ಎವರ್ ರಿಮೈನಿಂಗ್ ಟರ್ಮ್, ಅಂದರೆ 5a ಎಕ್ಸ್ ಟು ದಿ ಪವರ್ ಆಫ್ 5ನ ನಾನು 5a ಎಕ್ಸ್ ಕ್ಯೂಬ್ಡ್ ಇಂದ ಡಿವೈಡ್ ಮಾಡಿದ್ರೆ 5 ಹೋಗುತ್ತೆ, ಎ ಹೋಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 5 ಎಕ್ಸ್ ಕ್ಯೂಬ್ ಡಿವೈಡ್ ಮಾಡಿದ್ರೆ ನಂಗೆ ಎಕ್ಸ್ ಸ್ಕ್ವೇರ್ಡ್ ಉಳಿಯುತ್ತೆ. ಅದನ್ನ ಮನ್ಸಲ್ಲಿ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಬರೆದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 5a ಎಕ್ಸ್ ಟು ದಿ ಪವರ್ ಆಫ್ 5 ಬಂತು. ಇದು ಫಸ್ಟ್ ಲೆಕ್ಕ ಆದ್ರಿಂದ ಒಂದು ಸ್ವಲ್ಪ ಇದಿಷ್ಟು ಸ್ಟೆಪ್ಸ್ ಬರಿತಾ ಇದ್ದೀನಿ. ಹಾಗೆ ನೆನೆ ಮೈನಸ್ 5a ಇಂಟು ಎಕ್ಸ್ ಕ್ಯೂಬ್ ಅಂತ ಮಾಡಿದ್ರೆ 5 ಇಂದ 10 ಡಿವೈಡ್ ಮಾಡಿದ್ರೆ ನಂಗೆ ಬರೋದು 2, ಎ ಇಂದ ಎ ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಎ, ಎಕ್ಸ್ ಕ್ಯೂಬ್ ಇಂದ ಎಕ್ಸ್ ಕ್ಯೂಬ್ ಡಿವೈಡ್ ಮಾಡಿದ್ರೆ ಹೊಟ್ಟೋಗುತ್ತೆ 1. ಸೊ ಇನ್ನೊಂದು ಫ್ಯಾಕ್ಟರ್ ಯಾರು ಉಳಿದ್ರು, 2a ಅಂತ ಉಳಿತು. ಸೊ ಈ ಟರ್ಮ್ ಇಂದ 2a ಅನ್ನೋದು ಉಳಿತು. ಇಲ್ಲಿ ಮತ್ತೆ 5a ಎಕ್ಸ್ ಕ್ಯೂಬ್ ಅನ್ನೋದನ್ನ ನಾನು ಕಾಮನ್ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡಿದ್ರೆ ಈ ಟರ್ಮ್ನ ಇಲ್ಲೇನು ಉಳಿತಾರೆ, 5 3 15 ಉಳಿತು. ಹಾಗೆ ಎ ಇಂದ ಎ ಕ್ಯೂಬ್ ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ, ನನಗೆ ಎ ಸ್ಕ್ವೇರ್ಡ್ ಉಳಿಯುತ್ತೆ. ಎಕ್ಸ್ ಕ್ಯೂಬ್ ಏನಾಯ್ತು, ಕ್ಯಾನ್ಸಲ್ ಆಗುತ್ತೆ. ಸೊ 3a ಸ್ಕ್ವೇರ್ಡ್ ಅಂತ ಉಳಿತು. ಈಗ ಡಿಸ್ಟ್ರಿಬ್ಯೂಟಿವ್ ಲಾ ಇನ್ನ ಯೂಸಿಂಗ್ ಡಿಸ್ಟ್ರಿಬ್ಯೂಟಿವ್ ಲಾ using 5a x cubed as common factor. ಕಾಮನ್ ಫ್ಯಾಕ್ಟರ್ ಅನ್ನೋದಕ್ಕೆ CF ಅಂತ ಕರೆಯೋಣ. ಪ್ರತಿ ಸಲ ಕಾಮನ್ ಫ್ಯಾಕ್ಟರ್ ಅಂತ ಬರೀತಾ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆಸ್ ಕಾಮನ್ ಫ್ಯಾಕ್ಟರ್ ವಿ ಕ್ಯಾನ್ ರೈಟ್ 5a x to the power of 5 minus 10a squared x cube minus 15a cube x cube equals 5a x cube is one common factor which is multiplying each of the terms. So if I divide each term by 5a x cube, in the first term I am left with x squared, then minus is there before the second term, put minus, and then if I divide the second term by 5a x cube, I will be left with term 2a, then minus ಹಂಗೆ ಉಳಿಯುತ್ತೆ ಡಿವೈಡ್ ಮಾಡಿದಾಗ, ಯಾಕಂದ್ರೆ ಪ್ಲಸ್ ಇಂದ ಡಿವೈಡ್ ಮಾಡಿದಾಗ ಮೈನಸ್ ಡಿವೈಡ್ ಬೈ ಪ್ಲಸ್ ಮೈನಸ್ ಉಳಿಯುತ್ತೆ. 5a ಎಕ್ಸ್ ಕ್ಯೂಬ್ಡ್ ಅಂತ ಅನ್ನೋದ್ರಿಂದ ಮತ್ತೆ ಈಗ ಕಾಮನ್ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡಿದ್ರೆ ಥರ್ಡ್ ಟರ್ಮ್ ಅಲ್ಲಿ ಉಳಿಯೋದಾರು 3a ಸ್ಕ್ವೇರ್ಡ್. ಸೊ ದೇರ್ ಫೋರ್ ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ಈಚ್ ಟರ್ಮ್ಸ್ ಫ್ಯಾಕ್ಟರ್ ಬೈ 5a ಎಕ್ಸ್ ಕ್ಯೂಬ್, I have taken 5a x cube as a common factor out. This is a common factor, and the remaining terms with their minus sign becomes the simplified algebraic expression as the other factors. So these are factors. Andre ivaga enayitu andre I can divide 5a x to the power of 5 minus 10a squared x cube minus 15a cube x cube by either 5a x cube ಆರ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 2a ಮೈನಸ್ 3a ಸ್ಕ್ವೇರ್ಡ್ ಇವೆರಡರಿಂದನೂ ನಾನು ಡಿವೈಡ್ ಮಾಡಬಹುದು ಅಂತ ಆಯ್ತು. ಸೊ ದಿಸ್ ಈಸ್ ವಾಟ್ ವಿ ಮೈನ್ ಬೈ ರಿಸಾಲ್ವಿಂಗ್ ಆಸ್ ದಿ ಫ್ಯಾಕ್ಟರ್ಸ್. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ರಿಸಾಲ್ವ್ಡ್ ಫ್ಯಾಕ್ಟರ್ಸ್, ರಿಸಲ್ಯೂಷನ್. ಸೊ ಫ್ಯಾಕ್ಟರೈಸೇಷನ್ ಅಂತಂದ್ರೆ ಆಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಇದ್ರದ್ದು ನೆಕ್ಸ್ಟ್ ಇದೇ ಪ್ರಾಬ್ಲಮ್ನಲ್ಲಿ ಫಾರ್ ಎಕ್ಸಾಂಪಲ್ just a minute. ಇದರಲ್ಲಿ ಸಪೋಸ್ ಐ ಹ್ಯಾಡ್ ರಿಟರ್ನ್ ಜಸ್ಟ್ ಒಂದು ಕನ್ಫ್ಯೂಷನ್ ಇಲ್ಲದೆ ಇರೋದಕ್ಕೋಸ್ಕರ ಇದೇ ಪ್ರಾಬ್ಲಮ್ನ ವಿಥೌಟ್ ಎ ಬರ್ದಿದ್ದೆ ಅಂತ ತಿಳ್ಕೊಳ್ಳಿ. 5x to the power of 5 minus 10a squared x cube minus 15a cube x cube ಇದ್ದಿದ್ರೆ
ಕಾಮನ್ ಫ್ಯಾಕ್ಟರ್ಸ್ ಯಾರ್ಯಾರಾಗಿರ್ತಿದ್ರು? ಮತ್ತೆ 5 is the common factor of number. Now A is not there in all the three. A is not there in all three terms. Therefore, no common factor of letter A. ಅದು ಡಿಸೈಡ್ ಮಾಡ್ಕೊಳಕ್ ಬರಬೇಕು. ನೆಕ್ಸ್ಟ್, ಫಾರ್ ಆಲ್ಫಾಬೆಟ್ X, X cubed is the common factor as in previous problem. As in previous problem. Okay. Therefore, common factor yaru 5x cubed. Ashte common factor. Therefore, I can write it as 5x cubed into 5x cubed ಇಂದ ಮಾಡಿದ್ರೆ ಏನು ಉಳಿಯುತ್ತೆ? ಇಲ್ಲಿ x squared ಉಳಿಯುತ್ತೆ. ಇಲ್ಲಿ -10 10ನ 5ರಿಂದ ಡಿವೈಡ್ ಮಾಡಿದ್ರೆ 2, a ನ ಡಿವೈಡ್ ಮಾಡಕ್ಕೆ ಯಾರು ಇಲ್ಲ, a squared ಇರುತ್ತೆ. x cube ಇಂದ ಡಿವೈಡ್ ಮಾಡಿದ್ರೆ x cube ಹೊರಟೋಗುತ್ತೆ. -15ನ 5ರಿಂದ ಡಿವೈಡ್ ಮಾಡಿದ್ರೆ 3, a ಕ್ಯೂಬ್ನ ಡಿವೈಡ್ ಮಾಡಕ್ಕೆ ಯಾರು ಇಲ್ಲ, ಹಾಗೆ ಇಳಿಸ್ಕೊತೀನಿ. x cube ಇಂದ ಡಿವೈಡ್ ಮಾಡಿದ್ರೆ ನನಗೆ x cube ಹೊರಟೋಗುತ್ತೆ. ಸೊ ನೋಡಿ, ಇವಾಗ ಫ್ಯಾಕ್ಟರ್ಸ್ ಹೆಂಗಾಯ್ತು? ಇಲ್ಲಿ 5x cubed ಅಂತ ಬಂದಿದ್ರಿಂದ ಇಲ್ಲಿ x squared minus 2a minus 3a squared ಇತ್ತು. ಇಲ್ಲಾಂದ್ರೆ x squared minus 2a squared minus 3a cubed ಆಗೋಯ್ತು. ಸೊ ಬೇಸಿಕಲಿ therefore you please observe, ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಫ್ಯಾಕ್ಟರ್ಸ್ ವಿಚ್ ಆರ್ ಕಾಮನ್ ಟು ಆಲ್ ದಿ ಟರ್ಮ್ಸ್. ಫ್ಯಾಕ್ಟರ್ಸ್ ವಿಚ್ ಆರ್ ಕಾಮನ್ ಟು ಆಲ್ ದಿ ಟರ್ಮ್ಸ್ ಇನ್ ದಿಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ವಿ ವಿಲ್ ಗೋ ಟು ದಿ ನೆಕ್ಸ್ಟ್ ನೇಚರ್ ಆಫ್ ಪ್ರಾಬ್ಲಮ್ಸ್. ದಟ್ ಮೀನ್ಸ್ ಸಪೋಸ್ ವಿ ಹ್ಯಾವ್ a more number of expressions and suppose we do not have common factors in all of them, still we will group them, find common factors, and then ಆ expressions ಬಂದಿದ್ದೆ ಕಾಮನ್ expressions ಬಂದ್ರೆ ಅದನ್ನೇ ಕಾಮನ್ ಫ್ಯಾಕ್ಟರ್ ಅಂತ ತೆಗೆದು you can further simplify. And also general trinomials of kx plus a, kx plus or minus a into mx plus or minus a ಅನ್ನೋ plus or minus b ಅನ್ನೋ ಥರದ್ದು ಫ್ಯಾಕ್ಟರ್ಸ್ ಕಂಡುಹಿಡಿಯುವಂಥ ಟ್ರೈನಾಮಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಲೆಕ್ಕ ನೆಕ್ಸ್ಟ್ ವೀಕ್ ಮಾಡೋಣ. ಅದಾದ್ಮೇಲೆ ಟೈಮ್ ಉಳಿದ್ರೆ ಫ್ಯಾಕ್ಟರ್ ಥಿಯರಮು ಈ ಥರದ ಲೆವೆಲ್ಗೆ ಹೋಗೋಕ್ಕಾಗತ್ತ ಅಂತ ನೋಡೋಣ. ಅದಾಗದಾದ್ರೆ ನೆಕ್ಸ್ಟ್ ಯಾವಾಗಾರ ಹೇಳ್ಕೊಡ್ತೀನಿ, ಇಲ್ಲ ಅದ್ರದ್ದು ವಿಡಿಯೋ ಕಳಿಸ್ತೀನಿ ನಿಮಗೆ ನೆಕ್ಸ್ಟ್. ಯಾಕಂದ್ರೆ 9th ಸ್ಟ್ಯಾಂಡರ್ಡ್ ಅವ್ರಿಗೆ ನೆಕ್ಸ್ಟ್ ಇಯರ್ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಫ್ಯಾಕ್ಟರೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್. ಸೊ ಈ ಫ್ಯಾಕ್ಟರೈಸೇಷನ್ದು ಇವತ್ತು ನಾನು ಹೇಳ್ಕೊಟ್ಟಿರೋದು ವೆರಿ ಸಿಂಪಲ್ ಫಸ್ಟ್ ಸ್ಟೇಜ್, ಬಟ್ ದಿಸ್ ಸ್ಟೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಫಂಡಮೆಂಟಲ್ಸ್. ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಏನು ಫ್ಯಾಕ್ಟರ್ ಅಂದರೆ, ಫ್ಯಾಕ್ಟರ್ಸ್ ಕಂಡುಹಿಡಿಯೋದು ಹೆಂಗೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ಗೆ, ಆಲ್ಜಿಬ್ರಾಯಿಕ್ ಟರ್ಮ್ ಫ್ಯಾಕ್ಟರ್ಸ್ ಇಂದ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕಾಮನ್ ಫ್ಯಾಕ್ಟರ್ನ ಹೊರಗಡೆ ತಗೊಳ್ಳೋದು ಹೆಂಗೆ, ಕಾಮನ್ ಫ್ಯಾಕ್ಟರ್ಸ್ ತಗೊಂಡ್ರೆ ಅರ್ಥ ಕಾಮನ್ ಫ್ಯಾಕ್ಟರ್ಸ್ ಇಂದ ಪ್ರತಿ ಟರ್ಮನ್ನು ಡಿವೈಡ್ ಮಾಡಿ ಉಳಿದಿದ್ದ ಕೋಶೆಂಟ್ನ ನಾವು ಬ್ರಾಕೆಟಲ್ಲಿ ಬರೆದಾಗ ಇನ್ನೊಂದು ಫ್ಯಾಕ್ಟರ್ ಬರುತ್ತೆ. ಇಷ್ಟು ವಿಚಾರ ತಿಳ್ಕೊಂಡಿದ್ದೀವಿ. ಈ ಪ್ರೊಸೀಜರ್ನ ಎಕ್ಸ್ಟೆಂಡ್ ಹೆಂಗೆ ಮಾಡೋದು ಬೇರೆ ಬೇರೆ ಲೆಕ್ಕಕ್ಕೆ ಅಂತ ನೆಕ್ಸ್ಟ್ ವೀಕಲ್ಲಿ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್.